ಕೃಷ್ಣಾಷ್ಟಮಿಯ ಪರ್ವಕಾಲ. ಇದನ್ನು ಚಾಂದ್ರ ಕೃಷ್ಣಾಷ್ಟಮಿ ಅಂತ ಕರೀತೇವೆ ನಾವು. ಕೃಷ್ಣ ಅವತಾರ ಮಾಡುವಾಗ ಭಾದ್ರಪದ ಮಾಸ ಇತ್ತು. ಚಾಂದ್ರಮಾನ ಪ್ರಕಾರ, ಸೌರಮಾನ ಪ್ರಕಾರ ಸಿಂಹ ಇತ್ತು. ಸಿಂಹ ಅಂದರೆ ಗೊತ್ತಾಗಲಿಕ್ಕಿಲ್ಲ, ಶೋಣ ಇತ್ತು. ಪಿತೃಪಕ್ಷ ಇತ್ತು ಅಂತಂದರೆ ಎಲ್ರಿಗೂ ಅರ್ಥ ಆಗುತ್ತೆ. ಭಾದ್ರಪದ ಮಾಸ ಅಂದ್ರೆ ಪಾಪ ಕೆಲವರಿಗೆ ಗೊತ್ತಾಗಲಿಕ್ಕಿಲ್ಲ. ಸಿಂಹ ಮಾಸ ಅಂತಂದರೆ ಗೊತ್ತಾಗಲಿಕ್ಕಿಲ್ಲ. ಶೋಣ ಪ್ರಸಿದ್ಧ, ಪಿತೃಪಕ್ಷನೂ ಅಷ್ಟೇ ಪ್ರಸಿದ್ಧ. ಆ ಪಿತೃಪಕ್ಷದ ಅಷ್ಟಮಿ ದಿವಸ ಶೋಣ ತಿಂಗಳಲ್ಲಿ ಕೃಷ್ಣ ಅವತಾರ ಮಾಡಿದ್ದು ಅಂತ ಅವತಾರ ಮಾಡಿದ್ದನ್ನು ನೋಡಿದವರೇ ಹೇಳಿದ್ದು. ನಮ್ಮಲ್ಲಿ ಮಕ್ಕಳು ಯಾವಾಗಲೂ ಹುಡ್ತಾರೆ, ಯಾವಾಗಲೂ ಜಾತಕ ಮಾಡುತ್ತೇವೆ. ಜ್ಯೋತಿಷ್ಕ ಕೇಳ್ತಾನೆ, ಎಷ್ಟೊತ್ತಿಗೆ ಅಂತ ಕೇಳ್ತಾನೆ. ಅಂದಾಜು 4ರಿಂದ 5 ಅಂತೇವೆ. ಯಾಕೆ? ಸರಿಯಾದ ಗಂಟೆ ನೋಡುವ ತವಕದಲ್ಲೇ ಇರಲಿಲ್ಲ. ಯಾಕಿರಲಿಲ್ಲ? ಮಗು ಏನು ಅನ್ನೋದು ನೋಡೋದ್ರಲ್ಲೇ ಇದ್ದೆವು ನಾವು. ಮಗು ಗಂಡೋ ಹೆಣ್ಣು ನೋಡೋದ್ರಲ್ಲೇ ಇದ್ದೆವು. ಗಂಡು ಅಂತಾದರೆ ಪಾನಕ, ಹೆಣ್ಣು ಅಂತಾದರೆ ಹುಣಸೆ ಹುಳಿ. ಆದರೆ ನಾಳೆ ಗಂಡು ಮಗುವಿನಿಂದಲೇ ಗಂಡಾಂತರ ಬರುತ್ತೆ ನಮಗೆ ಪ್ರಜ್ಞೆ ಇಲ್ಲ. ಇಂತಹ ಪ್ರಸಂಗದಲ್ಲಿ ಇರ್ತೇವೆ. ಇದನ್ನು ನೋಡಿದವರು ಆಚಾರ್ಯ ಮಧ್ವರು, ವಾಯುದೇವರು. ಅವರು ಕರಾರುವಾಕ್ಕಾಗಿ ಜಾತಕ ಬರೆದರು. ಯಸ್ಮಿನ್ ಅಬ್ಧೇ ಭಾದ್ರಪದ ಮಾಸೆ, ಅಂದರೆ ಪಿತೃಪಕ್ಷ ಅಂತ ಅರ್ಥ. ಭಾದ್ರಪದ ಮಾಸೆ ಸಿಂಹಸ್ತಯೋ, ಸಿಂಹದಲ್ಲಿ ಗುರು ಮತ್ತು ಸೂರ್ಯ ಇರುವಾಗ, ಗುರುಗಳು ಮತ್ತು ಸೂರ್ಯ ಇರುವಾಗ, ಆದಿತ್ಯ ಸೋಮ ಮಂಗಳ ಬುಧ ಗುರು, ಆ ಗುರು ಮತ್ತು ಸೂರ್ಯ ಸಿಂಹ ಮಾಸದಲ್ಲಿರುವಾಗ ಉದಯಿತ್, ಕೃಷ್ಣ ತಾನು ಅವತಾರ ಮಾಡಿದ ಅಂತ ಮಧ್ವರು ಹೇಳಿದ ಮಾತು, ನೋಡಿ ಹೇಳಿದ ಮಾತು. ಕೇಳಿ ಬರೆದಿಟ್ಟ ಮಾತಲ್ಲ, ಸ್ವಯಂ ನೋಡಿ ಬರೆದಿಟ್ಟಿರತಕ್ಕಂತಹ ಮಾತು. ಮತ್ತು ಶ್ರಾವಣ, ಅದು ಶ್ರಾವಣ ಚಾಂದ್ರ ಅಂತ, ಅದಕ್ಕೆ ಚಾಂದ್ರ ಅಂತ ಹೆಸರು ಕೊಟ್ಟದ್ದು. ಅವತಾರ ಮಾಡುವಾಗ ಮಾತ್ರ ಶ್ರಾವಣ ಮಾಸ ಇರಲಿಲ್ಲ, ಭಾದ್ರಪದ ಮಾಸ ಇದ್ದದ್ದು. ಒಮ್ಮೊಮ್ಮೆ ಸಿಂಹ ಎನ್ನುವುದು ಶ್ರಾವಣದಲ್ಲಿಯೂ ಬರಬಹುದು, ಭಾದ್ರಪದಲ್ಲಿಯೂ ಬರಬಹುದು. ನನಗೆ ಗೊತ್ತು ಏನು ಅಂತ, ಅರ್ಥ ಆಗೋದಿಲ್ಲ ಅಂತ ಗೊತ್ತು. ಆದರೂ ವಿಷಯ ಹೀಗುಂಟು. ಯಾಕೆಂದರೆ ತುಂಬ ಜನಕ್ಕೆ ಈ ಸಲ ಗೊಂದಲ. ಅಷ್ಟಮಿಯಪ್ಪ ಅಂದರೆ ಎಲ್ಲರದ್ದು ಪ್ರಶ್ನೆ. ಅದು ಸಿಂಹ ಮಾಸದಲ್ಲಿ ಭಾದ್ರಪದಲ್ಲಿ ಅಂತಂದರೆ ಅರ್ಥ ಆಗೋಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ 14ನೇ ತಾರೀಕಿಗಂತಾಗ ಮತ್ತೊಂದು ಪ್ರಶ್ನೆ, ಚೌತಿ ಹಿಡಿದು ಬೊಕ್ಕನ ಅಂಥೇಳಿ, ಚೌತಿ ಅನಂತರದಲ್ಲಿಯ ಅಂತ ಹೇಳಿಕೊಂಡು. ಆದರೂ ಅವರಿಗೆ ನಂಬಿಕೆ ಬರಲಿಲ್ಲ. ಆದ್ದರಿಂದ ಕೆಲವರು ಇವತ್ತೇ ಮಾಡಿ ಮುಗಿಸಿದರು. ಇನ್ನು ನಾಡ್ದಿಗಕ್ಕಾಗುವಾಗ, ಕೃಷ್ಣನಾಷ್ಟಮಿಗಾಗುವಾಗ, ಕೃಷ್ಣ ಮಠಕ್ಕಾಗುವಾಗ ತಯಾರಾಗಿರ್ತೇವೆ. ನಿಜವಾಗಿ ನಡೆದ ಘಟನೆ ಪಿತೃಪಕ್ಷದಲ್ಲಿ ಶೋಣ ತಿಂಗಳಲ್ಲಿ ಅಷ್ಟಮಿ ದಿವಸ ಕೃಷ್ಣ ತಾನು ಅವತಾರ ಮಾಡಿದ್ದು. ಆದ್ದರಿಂದ ಕೃಷ್ಣ ಮಠದಲ್ಲಿ ಅದನ್ನೇ ಆಚರಣೆ ಮಾಡುವುದು. ಆದ್ದರಿಂದ ಇವತ್ತು ಹಾಗಾದರೆ ಚಾಂದ್ರ ಅಂತ ಇಟ್ಟುಕೊಂಡು ಶ್ರೀಗಳವರು ಏನು ಮಾಡಿದರು, ಒಂದು 48 ದಿವಸಗಳ ಕಾಲ ಕೃಷ್ಣನನ್ನು ಮಲಗಲಿಕ್ಕೆ ಬಿಟ್ಟಿಲ್ಲ. ನೀನು ಚಾಂದ್ರದಲ್ಲಿ ಹುಟ್ಟಿದವ, ಸೌರದಲ್ಲಿ ಹುಟ್ಟಿದವ ಅಂತ ಹೇಳಿಕೊಂಡು ಹೇಳ್ತಾ 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 ಅದಕ್ಕೆ ಏನು ಹೆಸರು ಕೊಟ್ಟರು? ಮಂಡಲೋತ್ಸವ ಅಂತ ಹೆಸರು ಕೊಟ್ಟರು. ಮಂಡಲೋತ್ಸವ 48 ದಿವಸಕ್ಕೆ ಮಂಡಲ ಅಂತ ಹೆಸರು ಶಾಸ್ತ್ರಕಾರರು ಹೇಳಿದ್ದಾರೆ. ಆ ಮಂಡಲೋತ್ಸವ ಎನ್ನುವುದನ್ನೇ ಲಕಾರದ ಜಾಗಕ್ಕೆ ನಕಾರ ಹಾಕೋಣ, ಮಂಡನೋತ್ಸವ ಅಂತಾಯಿತು. ಮಂಡನ ಶಬ್ದಕ್ಕೆ ಅಲಂಕಾರ ಅಂತ ಅರ್ಥ. 48 ದಿವಸಗಳು ಮಾಡತಕ್ಕಂತಹ ಕೃಷ್ಣನ ಹಬ್ಬದ, ಹುಟ್ಟು ಹಬ್ಬದ ಆಚರಣೆ ಉಂಟಲ್ಲ, ಅದೊಂದು ನಮ್ಮ ಸಮಾಜಕ್ಕೆ, ನಮ್ಮ ದೇಶಕ್ಕೇನೆ ಅಲಂಕಾರಪ್ರಾಯವಾದ ಉತ್ಸವ. ಆ ದೃಷ್ಟಿಯಲ್ಲಿ ಶ್ರೀಗಳವರು ಮಂಡನೋತ್ಸವ ಅಂತ ಇದನ್ನು ಮಾಡ್ತಾ, ದೇವತಾ ಮಂಡಲ ಅಖಂಡ ಮಂಡನಂ, ನಮಗೆ ಆ ಹಾಡು ಬರುತ್ತಲ್ಲ, ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಅಖಂಡ ಮಂಡನಂ. ಮಂಡನ ಶಬ್ದಕ್ಕೆ ಅಲಂಕಾರ ಅಂತ ಅರ್ಥ. ಸಮಗ್ರ ದೇವತೆಗಳ ಗುಂಪಿಗೆ ಅಲಂಕಾರದಂತೆ ಇರತಕ್ಕಂತಹ ಕೃಷ್ಣನನ್ನು ಸಂತೋಷಗೊಳಿಸೋಣ ಅಂತ ಮಧ್ವರು ಆ ಸ್ತೋತ್ರದಲ್ಲಿ ಹೇಳಿದಂಥ ಮಾತು.
ಅದರಿಂದ ಮಂಡನ ಶಬ್ದಕ್ಕೆ ಅಲಂಕಾರ ಅಂತ ಅರ್ಥ. ಸದ್ಯ ಇಡೀ ದೇಶಕ್ಕೆ ಕೃಷ್ಣನ ಬಗ್ಗೆ ಪ್ರಜ್ಞೆ ಮೂಡಿಸುವುದಕ್ಕೋಸ್ಕರ, ಬರೇ ರಾಜಾಂಗಣಕ್ಕೆ ಬಂದವರಿಗೆ ಅಂತ ಮಾತ್ರ ಅಲ್ಲ, ಉಡುಪಿ ಜನಕ್ಕೆ ಅಂತ ಮಾತ್ರ ಅಲ್ಲ, ಇಡೀ ದೇಶದ ಜನಕ್ಕೇನೆ ರಾಮನ ಬಗ್ಗೆ ಚಿಂತನೆ ಹೇಗೋ ಕೃಷ್ಣನ ಬಗ್ಗೆ ಹಾಗೆಯೇ ಚಿಂತನೆ ಬರಬೇಕು. ವಿಶ್ವನಾಥನ ಬಗ್ಗೆ ಹೇಗೆ ಚಿಂತನೆ ಬರುತ್ತೋ, ರಾಮನ ಬಗ್ಗೆ ಹೇಗೆ ಚಿಂತನೆ ಬಂತೋ ಅದಕ್ಕಿಂತ ಜಾಸ್ತಿ ಚಿಂತನೆ ಕೃಷ್ಣನದ್ದು ಬರಬೇಕೆನ್ನುವ ದೃಷ್ಟಿಯಿಂದ ಒಂದು ಮಂಡಲಗಳ ಕಾಲ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅದರಲ್ಲಿ ಒಂದು 11 ದಿವಸ ನಮ್ಮ ಉಪನ್ಯಾಸವನ್ನು ಇಟ್ಟರು. ನಮ್ಮನ್ನು ಬೆಳಕಿಗೆ ತಂದವರೇ ಪುತ್ತಿಗೆಯವರು. ನಾನು ಪ್ರತಿ ಸಲ ಹೇಳೋದುಂಟು, ವಿದ್ಯಾಮಾನ್ಯರಿಗೆ ನಾವು 4 ಜನ ಶಿಷ್ಯರು, ಚತುರಾಮ್ನಾಯ ಪೀಠ ನಮ್ಮದು ಕೂಡ. ಸುಗುಣೇಂದ್ರರು, ವಿದ್ಯಾಧೀಶರು, ವಿಶ್ವಪ್ರಿಯರು, ವಿದ್ಯೇಶರು ಅಂತ ನಾವು 4. ಅದರಲ್ಲಿ ವಿಶ್ವಪ್ರಿಯರು ಯಾರು ಅಂತ ನಿಮಗೆ ತಲೆಗೆಡಿಸಲಿಕ್ಕೆ ಶುರುವಾಯಿತು ಕಾಣುತ್ತೆ. ನಾವು 4 ಜನ ಅವರಿಗೆ ಶಿಷ್ಯರು. ಅದರಲ್ಲಿ ನನಗೆ ಗೊತ್ತಾಗೋಲ್ಲ, ಪಾಠ ಮಾಡುವಾಗ ಪ್ರಶ್ನೆ ಹೇಗೆ ಮಾಡಿ ವಿಷಯ ತಿಳ್ಕೊಳ್ಬೇಕು ಅಂತ ನನಗೆ ಗೊತ್ತಾಗೋಲ್ಲ. ಇವರೆಲ್ಲ ಭಾರಿ 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 ಪ್ರಶ್ನೆ ಮಾಡುವವರು. ಪ್ರಶ್ನೆ ಮಾಡುವ ಮೂಲಕ ಗುರುಗಳ ಬಾಯಿಂದ ಹೊಸ ಹೊಸ ವಿಚಾರಗಳನ್ನು ತರಿಸಿ ಅವರು ಹೇಳುವಾಗ ಸ್ವಲ್ಪ ನಮ್ಮ ತಲೆಗೂ ಕೂಡ ಹೋಗುತ್ತಿತ್ತು. ಅದನ್ನು ನಾವೀಗ ಇಲ್ಲಿ ರಾಜಾಂಗಣ ಅಲ್ಲಿ ಇಲ್ಲಿ ಅಂತ ಏನೋ ಸ್ವಲ್ಪ ಹೇಳ್ತಾ ಇದ್ದೇವೆ. ಆದ್ದರಿಂದ ಒಂದು ರೀತಿಯಲ್ಲಿ ನಮ್ಮ ಬಾಯಿನಿಂತಹ ಮಾತೇನಾದರೂ ಬರಲಿಕ್ಕೆ ಆದ್ರಿಂದಲೇ ಮೊದಲು ದೀಪ ನನ್ನ ಹತ್ರ ಹಚ್ಚಿ ಅಂತ ಹೇಳಿದರು. ನಾನಂದೆ ಪ್ರಕಾಶಕ್ಕೆ ತಂದವರೇ ನೀವು, ಅದರಿಂದ ಮೊದಲು ನೀವೇ ದೀಪ ಹಚ್ಚಿ ಅಂತಂದೆ. ಹಾಗೆ ಮೊದಲನ ದೀಪ ಹಚ್ಚುವ ಮೂಲಕ ಏನು ಶ್ರೀಗಳವರು ತುಂಬ ಔದಾರ್ಯದಿಂದ ರಾಜಾಂಗಣದಲ್ಲಿಯೂ ಕೂಡ ಉಪನ್ಯಾಸ ಆಗಬೇಕು ಅಂತಂದಿದ್ದಾರೆ. ಆ ನಿಟ್ಟಿನಲ್ಲಿ ಶ್ರೀಗಳವರನ್ನು ಕಳಿಸಿಬಿಟ್ಟೆ. ಯಾಕೆ ನಾನು ಹೇಳೋದು ಏನು ಅಂತ ಅವ್ರಿಗೆ ಗೊತ್ತು. ಆದ್ದರಿಂದ ಅವರು ಇಲ್ಲಿ ಇರುವುದು ಬೇಡ ಅಂತ ಹೇಳಿಕೊಂಡು ಇವರನ್ನು ಹೇಳಿದ್ದೆ ಹೋಗಿ ಅಂತ ಹೇಳಿಕೊಂಡು ಇಲ್ಲ ಕೂಡ್ತೇನೆ ಅಂತಂದು. ಆದ್ದರಿಂದ ನೀವು ಒಂದು 11 ದಿವಸಗಳ ಕಾಲ ಭಾಗವತದಲ್ಲಿ ಕೃಷ್ಣನ ಬಗ್ಗೆ, ಯಾಕೆ ಕೃಷ್ಣ ಜನ್ಮಾಷ್ಟಮಿ ಆದ್ದರಿಂದ ಕೃಷ್ಣನ ಚರಿತ್ರೆ ಎಷ್ಟು ಕೇಳಿದರೂ ಇನ್ನೂ ಕೇಳಬೇಕು. ಗೊತ್ತಿರಬಹುದು ನಮಗೆ ವಿಷಯ ಗೊತ್ತಿದ್ದರೂ ಕೂಡ ಪುನಃ ಕೇಳಬೇಕು. ಯಾಕೆ ಅಂತಂದುಬಿಟ್ರೆ ನಮ್ಮಲ್ಲಿದ್ದಂಥ ಕಶ್ಮಲ ಹೋಗುವುದಕ್ಕೋಸ್ಕರ. ನಮ್ಗೆ ಗೊತ್ತಿಲ್ವೋ ಕಶ್ಮಲಗಳು ಏನು ಅಂತ ಗೊತ್ತಿಲ್ವೋ, ಆದರೂ ಮಾಡ್ತಾ ಇಲ್ವೋ ನಾವು? ಅದೇ ರೀತಿಯಲ್ಲಿ ಕಶ್ಮಲಗಳು ಏನು ಅಂತ ಗೊತ್ತಿದ್ರೂ ಕೂಡ ನಾವು ಮಾಡ್ತಾ ಇರ್ತೇವೆ ಹೇಗೋ, ಅದೇ ರೀತಿಯಲ್ಲಿ ಕೃಷ್ಣನ ಕಥೆ ಏನು ಅಂತ ಗೊತ್ತಿದ್ರೂ ಕೂಡ ಅದನ್ನು ಕೇಳ್ತಾ ಇರಬೇಕು. ಕೇಳಿಕೊಂಡು ಕಶ್ಮಲವನ್ನು ಪರಿಹರಿಸಿಕೊಳ್ಬೇಕು. ಆ ದೃಷ್ಟಿಯಲ್ಲಿ ಭಾಗವತದಲ್ಲಿ ಬಂದಿರುವ ಕೃಷ್ಣನ ಕಥೆಗಳು, ಆ ಭಾಗವತದಲ್ಲಿ ಬಂದಿರತಕ್ಕಂಥ ಕೃಷ್ಣನ ಕಥೆಗಳನ್ನು ಹಾಗೇ ಹೇಳಿದರೆ ನಮಗೆ ಅದರಲ್ಲಿ ಏನಷ್ಟು ಸ್ವಾರಸ್ಯ ಇರೋಲ್ಲ. ಅದನ್ನು ವಾದಿರಾಜರ ಮುಖದಿಂದ ಕೇಳಬೇಕು. ವಾದಿರಾಜರ ಮುಖದಿಂದ ಕೇಳುವುದು ಅಂತಂದರೂ ವಾದಿರಾಜರು ಕೃಷ್ಣ ಕಥೆಯನ್ನೇ ತಲೆಯಲ್ಲಿಟ್ಟುಕೊಂಡು ಹೇಳಿರತಕ್ಕಂಥ ಗ್ರಂಥ ಅಂದರೂ ಒಂದೇ. ಯಾವುದದು? ರುಕ್ಮಿಣೀಶ ವಿಜಯ. ತುಂಬ ಪ್ರಸಿದ್ಧವಾದ್ದು ರುಕ್ಮಿಣೀಶ ವಿಜಯ ಅಂತ ಹೇಳಿಕೊಂಡು. ಎಲ್ಲಿಯ ತನಕ ಅಂತಂದರೆ ಅದರ ಅರ್ಥ ಏನು, ಅದರಲ್ಲಿ ಏನು ಹೇಳಿದ್ದಾರೆ ನಮ್ಗೆ ಗೊತ್ತಿಲ್ಲ. ನಮಗಂತೂ ಸಂಸ್ಕೃತ ಬರುತ್ತೆ, ಇಲ್ಲ ಬರೋಲ್ಲ. ಹಿಂದಿ ಅಕ್ಷರ ಬರುತ್ತೆ ನಮಗೆ, ಹಿಂದಿ ಅಕ್ಷರದಲ್ಲಿ ಉಂಟು, ಇಲ್ಲ ಕನ್ನಡ ಅಕ್ಷರದಲ್ಲಿ ಉಂಟು. ಅದನ್ನು ನಾವು ನಿತ್ಯ ಪಠನ ಮಾಡಿದರೆ ಸಾಕು, ನಿತ್ಯ ನಾವು ಓದಿದರೆ ಸಾಕು, ಪೂರ ಓದಬೇಕಾಗಿಲ್ಲ. ಅದು ಒಂದೊಂದರಲ್ಲಿ ಸರಾಸರಿ 60 ಶ್ಲೋಕಗಳಂತೆ ಉಂಟು. ಒಟ್ಟಿಗೆ 60 ಗುಣಿಸು 19 ಎಷ್ಟು ಶ್ಲೋಕ ಆಗುತ್ತೆ ಅಂತ ನೀವೇ ನೋಡಿ. ಅಷ್ಟನ್ನು ಪ್ರತಿ ಓದಲಿಕ್ಕಂತೂ ಸಾಧ್ಯ ಇಲ್ಲ. ಪ್ರತಿ ದಿವಸ ಸ್ವಲ್ಪವೇ ಓದಿದರೆ ಏನನ್ನು ಸಂಕಲ್ಪ ಮಾಡಿಕೊಂಡು ಓದ್ತೇವೋ ಆ ಕೆಲಸ ಆಗುತ್ತೆ. ಅಷ್ಟು ತಪಸ್ಸನ್ನು ವಾದಿರಾಜ ಶ್ರೀಪಾದರು ತನ್ನ ಆ ಗ್ರಂಥದಲ್ಲಿ ತುಂಬಿಸಿದ್ದಾರೆ. ವಿಶೇಷವಾಗಿ ನಮಗೆ ನಿಮಗೆ ಕೊರಗು ಏನು ಅಂತಂದುಬಿಟ್ರೆ ಮತ್ತೇನಿಲ್ಲ, ಸ್ವಾಮಿ ಮಗಳಿಗೆ ಲಗ್ನ ಆಗ್ತಾ ಇಲ್ಲ, ಇನ್ನು ಕೆಲವರದ್ದು ಸ್ವಾಮಿ ಮಗ ಲಗ್ನಕ್ಕೆ ಒಪ್ತಾ ಇಲ್ಲ. ಅದಕ್ಕಂದ್ರು ಈ ಒಂದು ಔಷಧಿ ಕೊಟ್ಟು ನೋಡು. ಸುಮ್ಮನೆ ಯಾರ್ಯಾರೋ ವೈದ್ಯರ ಬಳಿಗೆ ಹೋಗಿ ಲಗ್ನಕ್ಕೆ ಒಪ್ಪರು ಅಂತ ಏನಾದರೂ ಮಾತ್ರೆ ಇದ್ದರೆ ಕೊಡಿ ಅಂತ ನಾವು ವೈದ್ಯರ ಬಳಿಗೆ ಹೋಗ್ತೇವೆ. ಅವ ಅಂದ ನನ್ನ ಮಗನಿಗೆ ಇನ್ನೂ ಆಗಿಲ್ಲ ಅಂದ. ಮತ್ತು ಅವ ನಮಗೇನು ಮಾತ್ರೆ ಕೊಡ್ತಾನೆ. ಆದರೂ ಬಂದಂಥ ಪೇಷಂಟನ್ನು ಹಿಂದೆ ಕಳಿಸಬಾರ್ದು, ಹೋದರೆ ಕೈ ತಪ್ಪಿ ಹೋಗುತ್ತೆ ಅಂತ ಹೇಳಿಕೊಂಡು ಒಂದು ಮಾತ್ರೆ ಗೀಚಿ ಕೊಟ್ಟೇ ಬಿಟ್ಟ. ಈ ಮಾತ್ರೆ ತಗೊಳ್ಳಿ ನೋಡಿ, ಒಂದು 4 ದಿವಸ ತಗೊಳ್ಳಿ, ಆಗಿಲ್ಲ ಅಂತಂದು ಬಿಟ್ಟರೆ ನೀವು ಬದುಕಿದ್ರೆ ಮತ್ತೆ ಪುನಃ ಬನ್ನಿ ಅಂತಂದ. ಅದಕ್ಕೆ ಇದನ್ನೆಲ್ಲ ಮನಗಂಡು ನಮ್ಮ ಋಷಿಗಳು, ನಮ್ಮ ಶ್ರೀಗಳವರು, ವಾದಿರಾಜ ಶ್ರೀಪಾದರು ನಮ್ಮ ಸಮಾಜಕ್ಕೆ ಕೊಟ್ಟಿರತಕ್ಕಂಥ ಗ್ರಂಥವೇ ರುಕ್ಮಿಣೀಶ ವಿಜಯ. ಅದರ ಹೆಸರೇ ಹಾಗುಂಟು.
ಏನು ಅಂತ, ಸತಿಪತಿಗಳನ್ನು ಒಟ್ಟಿಗೆ ಸೇರಿಸಿ ಕೊಟ್ಟ ಹೆಸರು ಈ ಗ್ರಂಥಕ್ಕೆ. ರುಕ್ಮಿಣಿ, ಅವಳ ಈಶಾ, ಇವರಿಬ್ಬರ ವಿಜಯ. ಏನೋ ಲಗ್ನ ಆಯಿತು ನಮ್ಮಲ್ಲಿ, ಸರಿ ಬಂತು, ಹುಡುಗ ಬಂತು. ಪಾಪ ಅಪ್ಪಮ್ಮನಿಗೆ ಗೊತ್ತೇ ಇಲ್ಲ ಹುಡುಗ ಯಾರು ಅಂತ. ಮತ್ತೆ ಹುಡುಗಿಯ ಹೆಣ ಬಂದ ಮೇಲೇ ಗೊತ್ತಾದದ್ದು ಅದು ಲವ್ ಜಿಹಾದು ಅಂತ, ಮತ್ತೇನೆ ಗೊತ್ತಾದದ್ದು. ಅದಕ್ಕಂದರು ಲಗ್ನ ಆಗುವುದು ಮುಖ್ಯ ಅಲ್ಲ, ಲಗ್ನ ಆದಮೇಲೆ ಅವರ ಜೀವನದಲ್ಲಿ ಜಯ ಮುಖ್ಯ. ಅದಕ್ಕೋಸ್ಕರ ತನ್ನ ಗ್ರಂಥಕ್ಕೆ ರುಕ್ಮಿಣೀಶಾ ಅಂತ ಇಷ್ಟೇ ಹೆಸರು ಕೊಟ್ಟಿಲ್ಲ. ಅವರು ಲಗ್ನ ಆಯಿತು, ಮುಂದೆ ಜೀವನದಲ್ಲಿ ಜಯಶಾಲಿಗಳಾಗಿದ್ದಾರೆ, ಅಂದರೆ ಚೆನ್ನಾಗಿದ್ದಾರೆ. ಎಂತಹ ಸಮಸ್ಯೆಗಳು ಬಂದರೂ ಕೂಡ ಆ ಸಮಸ್ಯೆಗಳನ್ನು ಮೆಟ್ಟಿ ನಿಲ್ಲತಕ್ಕಂತಹ ತಾಕತ್ತು ಅವರಿಗೆ ಬರಬೇಕಾ. ರುಕ್ಮಿಣೀಶನ ವಿಜಯ ಎನ್ನುವ ಗ್ರಂಥವನ್ನು ಸ್ವಲ್ಪ ಆದರೂ ಪಾರಾಯಣ ಮಾಡಬೇಕು ಅಂತಂದರು. ಪುಸ್ತಕ ಮನೆ ಇನ್ನೂ ಹೇಳೋದು ಅಂತಾದರೆ ತುಂಬ ಶ್ರದ್ಧೆ ಇತ್ತು ಅಂತಂದರೆ ನಮಗೆ ಭಾರಿ ಏನು ಓವರ್ವೆಲ್ಮಿಂಗ್ ಅಂತ ಹೇಳ್ತೇವೆ ನಿಮ್ಮ ಭಾಷೆಯಲ್ಲಿ, ಅಂಥ ಶ್ರದ್ಧೆ ಇತ್ತು ಅಂತಂದರೆ ಈ ಗ್ರಂಥವನ್ನು ಮನೆಯಲ್ಲಿ ಇಟ್ಟುಕೊಂಡು ಪ್ರತಿ ದಿವಸ ದೇವರಿಗೆ ಮಂಗಳಾರತಿ ಮಾಡಿದಂತೇನು ಈ ಗ್ರಂಥಕ್ಕೂ ಒಂದು ಪುಷ್ಪ ಏರಿಸಿ ಒಂದು ದೀಪ ಹಚ್ಚಿಟ್ಟು ಪ್ರತಿ ದಿವಸ ಮಂಗಳಾರತಿ ಮಾಡಿಕೊಂಡು ಬಂದರೂ ಸಾಕಾಗುತ್ತೆ. ನಮ್ಮ ಮನಸ್ಸಿನ ಅಭೀಷ್ಟವನ್ನು ಈಡೇರಿಸ್ತಾರೆ ವಾದಿರಾಜ ಶ್ರೀಪಾದರು. ಅಷ್ಟು ಸಾಮರ್ಥ್ಯ ಈ ಗ್ರಂಥಕ್ಕುಂಟು. ಹಾಗಾದರೆ ಈಗ ಮಾಡಿದ್ರೇ ಇಷ್ಟು ತಾಕತ್ತುಂಟು, ಮೇಲೆ ಬಿಡಿಸಿ ಓದಿದರೆ ಅದರ ತಾಕತ್ತು ಏನು ಅಂತ ಹೇಳಬೇಕಾ? ಬರೇ ಪೂಜೆ ಮಾಡಿಬಿಟ್ರೆ 1 ವರ್ಷದಲ್ಲಿ ಆಗಬೇಕಾಗಿರತಕ್ಕಂಥ ಲಗ್ನ ನಾವು ಓದಲಿಕ್ಕೆ ಶುರು ಮಾಡಿಬಿಟ್ರೆ 1 ತಿಂಗಳಲ್ಲಿ ಆದೀತು. ಅಂತಹ ಸಾಮರ್ಥ್ಯ ಈ ಗ್ರಂಥಕ್ಕೆ ಕೊಟ್ಟಿದ್ದಾರೆ. ಹಾಗಾದರೆ ಏನು ರುಕ್ಮಿಣೀಶ ವಿಜಯ, ಬರೇ ಜಯ ಅಲ್ಲ, ವಿಜಯ. ವಿಜಯ ಅಂದರೆ ವಿಶೇಷವಾಗಿರತಕ್ಕಂತಹ ಜಯ, ಅಂದರೆ ಲಗ್ನ ಆಗಿ ಸಾಯುವ ತನಕ ಇನ್ನೂ ಬೇಕು ಅಂತಿದ್ರೆ ಸತಿಪತಿಗಳಿಗೆ 1 ದಿವಸ ಮರಣ ಬರುವ ಹಂತನೂ ಇರಬಹುದು. ಇವನಿಗೆ ವಿದುರ ಭಾಗ್ಯ ಅಥವಾ ಅವಳಿಗೆ ವೈಧವ್ಯ ಭಾಗ್ಯ ಇದನ್ನು ಕೊಡಲಿಕ್ಕಿಲ್ಲ. ಇಬ್ಬರೂ ಕೂಡ 1 ದಿವಸ ಮರಣ ಕೊಡುವಷ್ಟು ಇದೇನು ಅಂತಂದರೆ ದಾಂಪತ್ಯ ಜೀವನದಲ್ಲಿ ವಿಜಯ ಅಂತಂದರು. ಇದರ ಬರೇ ಜಯ, ಬರೇ ಜಯ ವಿಜಯ. ಬರೇ ಜಯ ಅಂದ್ರೇನು? ಚೆನ್ನಾಗಿದ್ದರು ಜೀವನದಲ್ಲಿ, 1 ದಿವಸ ಅವ ಸತ್ತ ಅಥವಾ ಇವಳು ಸತ್ತಳು, ಮತ್ತೆ ಎಷ್ಟೋ ವರ್ಷ ಕೊರಗಿದ್ದು ಆ ಕೊರಗುವಿಕೆಯಲ್ಲಿ ಮತ್ತೊಬ್ಬಳು ಸತ್ತು ಹೋದರು. ಇದು ಹಾಗಲ್ಲ ಅಂತೆ. ಅದು ಏನು? ಜಯ. ಇಬ್ಬರು ಬದುಕಿರುವಾಗ ಚೆನ್ನಾಗಿಯೇ ಜೀವನ ನಡೆಸಿದ್ರು, ಅದು ಜಯ. ಇದು ಹಾಗಲ್ಲ, ಮರಣವೂ ಕೂಡ ಒಟ್ಟಿಗೇನೆ ಬಂತು ಅಂತಂದರೆ ಹೇಗೆ ಲಗ್ನ ಒಟ್ಟಿಗೆ ಆಯಿತೋ, ಹೇಗೆ ಲಗ್ನ ಒಂದೇ ಮುಹೂರ್ತದಲ್ಲಿ ಆಯಿತೋ, ಬೇರೆ ಬೇರೆ ಮುಹೂರ್ತ ಇರುವುದಿಲ್ಲಲ್ಲ. ಗಂಡನಿಗೊಂದು ಮುಹೂರ್ತ, ಹೆಂಡತಿಗೊಂದು ಮುಹೂರ್ತ, ಹುಡುಗನಿಗೊಂದು ಮುಹೂರ್ತ, ಹುಡುಗಿಗೊಂದು ಮುಹೂರ್ತ, ಹಾಗಿಲ್ಲಲ್ಲ. ಒಂದೇ ಮುಹೂರ್ತದಲ್ಲಿ ಹೇಗೆ ಲಗ್ನ ಆಗುತ್ತೋ ಒಂದೇ ಮುಹೂರ್ತದಲ್ಲಿಯೂ ಕೂಡ ಮರಣವನ್ನು ಕೊಡುವ ತಾಕತ್ತು ಈ ಗ್ರಂಥಕ್ಕುಂಟು. ಹಾಗಾದಾಗ ಏನಾಯಿತು? ಜೀವನದಲ್ಲಿ ಜಯ ಅಲ್ಲ ವಿಜಯ. ವಿಶಿಷ್ಟವಾಗಿರತಕ್ಕಂಥ ಜಯವೇ ವಿಜಯ, ವಿಲಕ್ಷಣವಾಗಿರತಕ್ಕಂಥ ಜಯವೇ ವಿಜಯ. ಅದು ಯಾರಲ್ಲಿತ್ತು? ರುಕ್ಮಿಣಿ ಮತ್ತು ಕೃಷ್ಣ ಇವರ ದಾಂಪತ್ಯದಲ್ಲಿ ಇತ್ತು. ಆದ್ದರಿಂದ ವಾದಿರಾಜ ಶ್ರೀಪಾದರು ಏನು ಹೆಸರು ಕೊಟ್ಟರು? ರುಕ್ಮಿಣೀಶಾ ಅಂತಂದು ಬಿಟ್ರು. ಒಂದೇ ಶಬ್ದ ಅದು, ರುಕ್ಮಿಣಿ ಮತ್ತು ಅವಳ ಈಶಾ, ರುಕ್ಮಿಣೀಶಾ ಅಂತಂದ್ರು. ಅವರ ವಿಜಯ ಎನ್ನತಕ್ಕಂಥ ಹೆಸರನ್ನು ಈ ಗ್ರಂಥಕ್ಕೆ ಕೊಟ್ಟಿದ್ದಾರೆ. ರುಕ್ಮಿಣಿ ಅಂತ ಅವಳ ಹೆಸರಲ್ವೋ? ಭೀಷ್ಮಕ ರಾಜನ ಮಗಳು ರುಕ್ಮಿಣಿ ಅಂತ ಹೆಸರು. ಏನು ಅರ್ಥ? ಸಾಮಾನ್ಯ ಒಂದು ಕುತೂಹಲ ಇರುತ್ತೆ ಕೆಲವರಿಗೆ. ಒಂದು ಹೆಸರಿಡ್ತೇವೆ ಮಗುವಿಗೆ, ಏನೋ ಹೆಸರಿಡ್ತೇವೆ, ಮತ್ತು ಸ್ವಲ್ಪ ದಿವಸ ಹೋದ್ಮೇಲೆ ಆ ಹೆಸರಿನ ಅರ್ಥ ಏನ್ರಿ ಅಂಥೇಳಿ ತಲೆ ಕೆಡಿಸ್ಕೊಂಡು ಯಾರ್ಯಾರನ್ನೋ ಕೇಳಲಿಕ್ಕೆ ಶುರು ಮಾಡ್ತೇವೆ. ಅದಕ್ಕೆ ಅವರಂದರು, ಆ ಹೆಸರಿನ ಅರ್ಥ ತುಂಬ ರಂಪಾಟ ಮಾಡುವವ. ಅಯ್ಯೋ ದೇವರೇ ಅಂತ ಅಂದುಬಿಟ್ಟೆವು. ಅದಕ್ಕಂದ್ರು, ಹಾಗಾದರೆ ಹೆಸರಿಡುವಾಗ ಮೊದಲೇ ಅರ್ಥ ಏನು ಅಂತ ತಿಳ್ಕೊಂಡು ಹೆಸರಿಟ್ಟರೆ ಇಡಬೇಕೋ ಬೇಡವೋ ಅಂತ ಹೇಳ್ಕೊಂಡು ಆವಾಗಲೇ ತೀರ್ಮಾನ ಮಾಡಲಿಕ್ಕೆ ಬರುತ್ತೆ. ಇಲ್ಲದಿದ್ದೇನಾಗುತ್ತೆ, ಎಷ್ಟೋ ಸಮಯ ಆದಮೇಲೆ ಹೆಸರನ್ನು ಬದಲು ಮಾಡತಕ್ಕಂಥ ಪ್ರಸಂಗ ಬಂದೀತು. ಅದು ಕೂಡ ಅದು ನಮ್ಮ ಧರ್ಮದಲ್ಲಿ ಸೇರಿಸಿ ಹೇಳಿದ್ದಲ್ಲ, ಹೆಸರನ್ನು ಬದಲು ಮಾಡಿಕೊಳ್ಳುವುದು. ಮತ್ತು ಬೇರೆಯವರ ಧರ್ಮದಲ್ಲಿ ಉಂಟು, ಲಗ್ನ ಆಗುವ ತನಕ ಹೆಸರನ್ನು ಬದಲಿಸಿಕೊಳ್ತಾರೆ. ಒಂದು ಹುಡುಗಿಯನ್ನು ಅಪಹರಿಸಿಕೊಂಡು ಹೋಗುವ ತನಕ ಒಂದು ಹಿಂದೂ ಹೆಸರಿಟ್ಟುಕೊಳ್ತಾರೆ. ಅಪಹರಿಸಿಕೊಂಡು ಹೋದ ಮೇಲೆ ಮತ್ತೆ ಮೊದಲನೇ ಹೆಸರು ಇವರು ಬರ್ತಾರೆ. ನಮ್ಮ ಹುಡುಗಿಯ ಹಿಂದೂ ಹೆಸರು ಹೋಗುತ್ತೆ, ಮತ್ತೊಂದು ಹೆಸರು ಬಂದು ಬಿಡುತ್ತೆ ಅಲ್ಲಿಗೆ. ಅದರಿಂದ ಹೆಸರು ಬದಲಾವಣೆ ಮತ್ತೆ ಮಾಡುವುದಕ್ಕಿಂತ ನಾವು ಆರಂಭದಲ್ಲೇ ಆ ಮಗುವಿನ ತಾಕತ್ತನ್ನು ನೋಡಿಕೊಂಡು ಅದಕ್ಕೆ ಬೇಕಾಗಿರತಕ್ಕಂಥ ಅದರ ಗುಣಕ್ಕೂ
ಮುಂದೆ ಬೆಳೆದಾಗ ಮಗು ಏನಾಗುತ್ತೆ ಈಗ ಗೊತ್ತಿಲ್ಲ ಅಲ್ವೋ. ಹಾಗಾದರೆ ಗುಣಕ್ಕೆ ಅನುಗುಣವಾದ ಹೆಸರನ್ನು ನಮ್ಮ ಬಾಯಿಂದ ದೈವ ನುಡಿಸಬೇಕು ಅಂತಾದರೆ ರುಗ್ಮಿಣಿ ಅಂತ ಚಿಂತನೆ ಅಂತಂದು. ಏನು ರುಗ್ಮಿಣಿ ಅಂದರೆ? ರುಗ್ಮ, ರುಗ್ಮಿ, ರುಗ್ಮಿಣಿ. ಗಂಡು ಆದರೆ ರುಗ್ಮಿ, ಹೆಣ್ಣಾದರೆ ರುಗ್ಮಿಣಿ. ರುಗ್ಮ ಅಂದರೆ, ರುಗ್ಮಿ ಅಂದರೆ ರುಗ್ಮ ಉಳ್ಳದ್ದು ರುಗ್ಮಿ, ಗುಣವುಳ್ಳದ್ದು ಗುಣಿ ಅಲ್ವೋ, ಧನವುಳ್ಳದ್ದು ಧನಿ ಅಲ್ವೋ, ಮತ್ಸರವುಳ್ಳದ್ದು ಮತ್ಸರಿ ಅಲ್ವೋ, ಜ್ಞಾನವುಳ್ಳದ್ದು ಜ್ಞಾನಿ ಅಲ್ವೋ, ಯೋಗವುಳ್ಳವನು ಯೋಗಿ ಅಲ್ವೋ, ಮೋದವುಳ್ಳವನು ಮೋದಿ ಅಲ್ವೋ. ಮೋದ ಉಳ್ಳವನಲ್ಲ, ಮೋದ ಕೊಡುವವನು, ನಮಗೆ ನಿಮಗೆ ಮೋದ ಕೊಡುವವನು, ಆದ್ದರಿಂದ ಮೋದಿ ಅಂತಾನೆ. ಅದೇ ರೀತಿಯಲ್ಲಿ ರುಗ್ಮ ಉಳ್ಳವನು ರುಗ್ಮಿ. ರುಗ್ಮ ಅಂದರೆ ಸಂಪತ್ತನ್ನು ರುಗ್ಮ ಎನ್ನುವ ಶಬ್ದದಿಂದ ಹಿರಿಯರು ಕರೆದರು. ಯಾವುದು ನಮ್ಮಲ್ಲಿ ಇದ್ದರೆ ನಾವು ಸಮಾಜಕ್ಕೆ ಮುಂದೆ ಬರ್ತೇವೋ, ನಮ್ಮನ್ನು ಸಮಾಜದಲ್ಲಿ ಮುಂದೆ ತರ್ತಾರೋ ಅದಕ್ಕೆ ರೋಚತೆ ಇತಿ ರುಗ್ಮ ಅಂತ ಅರ್ಥ. ರೋಚತೆ ಅಂದರೆ ಶೋಭಿಸುವುದು ಅಂತ ಅರ್ಥ. ಸಮಾಜದಲ್ಲಿ ಶೋಭಿಸುವುದು ಯಾವಾಗ? ಎಲ್ಲರೂ ಕೂಡ ನಮ್ಮನ್ನು ಮುಂದೆ ತರುವುದು ಯಾವಾಗ? ನಮ್ಮಲ್ಲಿ ಚಲಾವಣೆ ಚೆನ್ನಾಗಿ ನಡೀತಾ ಇತ್ತು ಅಂತಂದರೆ, ದುಡ್ಡಿನ ಚಲಾವಣೆ ಚೆನ್ನಾಗಿ ನಡೀತಾ ಇತ್ತು ಅಂತಂದರೆ ಆವಾಗ ಬೇಡ ಅಂತಂದರೂ ನಮ್ಮನ್ನು ಮುಂದೆ ಇಡ್ತಾರೆ ಅಲ್ವೋ. ಹಾಗಾದರೆ ಅದರಿಂದಾಗಿ ನಾವು ಸಮಾಜದಲ್ಲೇ ಬೆಳಕಿಗೆ ಬಂದೇವ. ಆದ್ದರಿಂದ ಅದಕ್ಕೆ ಏನು ಹೆಸರು ಕೊಟ್ಟರು? ರುಗ್ಮ. ಸಂಪತ್ತಿಗೆ ರುಗ್ಮ ಅಂತ ಹೆಸರು ಕೊಟ್ಟರು. ಇಂತಹ ಸಂಪತ್ತು ಉಳ್ಳವನು ಆದರೆ ರುಗ್ಮಿ, ಉಳ್ಳವಳು ಆದರೆ ರುಗ್ಮಿಣಿ, ಇಷ್ಟೇ ವ್ಯತ್ಯಾಸ. ರುಗ್ಮಿ, ರುಗ್ಮಿಣಿ. ಹೆಣ್ಣಾದರೆ ರುಗ್ಮಿಣಿ, ಗಂಡು ಆದರೆ ರುಗ್ಮಿ. ಹಾಗಾದರೆ ಇವಳು ಯಾರೀಗ? ಸಂಪತ್ತುಳ್ಳವಳು ಅಂತ. ಲಗ್ನಾಗಿ ಬರುವಾಗ ತಾನು ಒಂದಷ್ಟು ಸಂಪತ್ತು ಹಿಡ್ಕೊಂಡೇ ಬಂದವಳು. ಆದ್ದರಿಂದ ಆರಂಭದಿಂದ ಕೊನೆ ತನಕ ತನ್ನ ಹೆಸರು ರುಗ್ಮಿಣಿ, ರುಗ್ಮಿಣಿ. ಏನು ಅಂತ ನೀವು ಕೇಳಬಹುದು. ಏನು ಸಂಪತ್ತು? ವರದಕ್ಷಿಣೆ ಹಿಡ್ಕೊಂಡು ಬಂದಿದ್ದಾಳು ಅಂತ ಕೇಳ್ಬೋದು. ಏನು ಹೌದು, ವರದಕ್ಷಿಣೆ ಹಿಡ್ಕೊಂಡೇ ಬಂದಿದ್ದಾಳೆ. ಅವಳು ತಂದಿರುವ ವರನಿಗೆ ಕೊಡುವ ದಕ್ಷಿಣೆ ಏನು? ವರ ಯಾರು? ವರ ಕೃಷ್ಣ. ಅವನಿಗೆ ಕೊಡುವ ದಕ್ಷಿಣೆ ಏನು? ನಮ್ಮಲ್ಲಿ ಲೋಕದಲ್ಲಿ ಕೊಡತಕ್ಕಂಥ ದಕ್ಷಿಣೆನೇ ಬೇರೆ ಇರುತ್ತೆ. ಹುಡುಗಿ ಲಗ್ನಾಗಿ ಗಂಡನ ಮನೆಗೆ ಬಂದಿದ್ದಾಳೆ. ಒಂದಷ್ಟು ವರನು ಕೇಳಿದ್ದ, ಇಷ್ಟು ದಕ್ಷಿಣೆ ಕೊಡಿ, ಅಷ್ಟು ದಕ್ಷಿಣೆ ಕೊಡಿ, ಮತ್ತೇನು ಬೇಡ, ಇಷ್ಟು ಕೊಡಿ, ಅಷ್ಟು ಕೊಡಿ, ಇನ್ನೇನು ಬೇಡ, ಒಂದು 70-80 ಲಕ್ಷದೊಂದು ಕಾರು ಕೊಡಿ, ಮತ್ತೇನು ಬೇಡ, ಬಸ್ಸು ಬೇಡ, ಲಾರಿ ಬೇಡ, ಮತ್ತೊಂದು 50 kg ಚಿನ್ನ ಕೊಡಿ, ಬೆಳ್ಳಿ ಬೇಡ ಅಂತ ಬೇಡ ಎನ್ನುವುದು ಉಂಟು. ಅದರೊಟ್ಟಿಗೆ ಅದು ಕೊಡಿ, ಇದು ಕೊಡಿ, ಮತ್ತೊಂದು ಕೊಡಿ, ಇನ್ನೊಂದು ಕೊಡಿ ಅಂತೆಲ್ಲ ಕೇಳಿಕೊಂಡು ಎಲ್ಲ ಹುಡುಗಿ ಜೊತೆ ಕೇಳಿಕೊಂಡು ಹಿಸ್ಕೊಂಡು ಬಂದ. ಅವನು ಸ್ವಲ್ಪ, ಅಪ್ಪನೂ ಸ್ವಲ್ಪ ಕೊಟ್ಟ. ಎಲ್ಲ ಮನೆಗೆ ಬಂತು. ಮನೆಗೆ ಬಂದ ಮೇಲೆ ಸರಿ, ಕೆಲಸ ಶುರುವಾಯಿತು. ಇವಳು ಹೇಳಿದ್ದಳು ಗಂಡನ ಹತ್ರ, ಅಡಿಗೆ ಮಾಡಿ, ಒಲೆ ಶುದ್ಧ ಮಾಡಿ, ನೆಲ ಗುಡಿಸಿ, ನೆಲ ಒರೆಸಿ, ಪಾತ್ರೆ ತಿಕ್ಕಿ, ಹಟ್ಟಿ ಕೆಲಸ ಮಾಡಿ. ಎಲ್ಲ ನಾನು ಮಾಡಬೇಕಾ ಅಂತ ಕೇಳಿದ. ನನ್ನ ಅಪ್ಪ ನಿನಗೆ ಮೊದಲೇ ಸಂಬಳ ಕೊಟ್ಟಾಗಿದೆ ಅಂದ. ಏನು ಸಂಬಳ? ವರದಕ್ಷಿಣೆ ಕೊಡಬೇಕು, ಕೇಳಿ ಇಸ್ಕೊಳ್ಬಾರ್ದಷ್ಟೇ. ಅಪ್ಪನಿಗೆ ಗೊತ್ತು ಎಷ್ಟು ಕೊಡಬೇಕು, ಏನು ಕೊಡಬೇಕು, ಹೇಗೆ ಕೊಡಬೇಕು ಅಂತ. ಹುಡುಗಿಯ ಅಪ್ಪನಿಗೆ ಗೊತ್ತು. ಅವ ಕೊಟ್ಟದ್ದನ್ನು ಇಸ್ಕೊಂಡು ಬರಬೇಕು ವಿನಃ ಅದು ಕೊಡಿ, ಇದು ಕೊಡಿ, ಇನ್ನೊಂದು ಕೊಡಿ, ಮತ್ತೇನು ಬೇಡ, ಇನ್ನೇನು ಬೇಡ, ಮಗದೊಂದು ಬೇಡ ಅಂತ ಹಾಗೆ ಹೇಳುವುದಲ್ಲ. ನಾವು ಇಸ್ಕೊಳ್ಳೋದಲ್ಲ, ಅವ ಕೊಟ್ಟದ್ದನ್ನು ತರಬೇಕು. ಈಗ ನೀವು ಇಸ್ಕೊಂಡು ಬಂದದ್ದಲ್ವೋ, ನನ್ನಪ್ಪ ನಿಮಗೆ ಸಂಬಳ ಕೊಟ್ಟದ್ದು, ಮನೆ ಕೆಲಸ ಪೂರ ಮಾಡಿ ಅಂತ. ಹಾಗಾದರೆ ಏನು ವರದಕ್ಷಿಣೆ? ವರನಿಗೆ ಕೊಡುವ ದಕ್ಷಿಣೆ ಏನು? ವರ ಅಂದರೆ ಶ್ರೇಷ್ಠ ಅಂತ ಅರ್ಥ ತಾನೆ. ಯಾರು ಶ್ರೇಷ್ಠ? ಕೃಷ್ಣನೇ ಶ್ರೇಷ್ಠ ಅಲ್ವೋ. ಆ ಕೃಷ್ಣನಿಗೆ ರುಕ್ಮಿಣಿಯನ್ನು ಕೊಡುವಾಗ ಭೀಷ್ಮಕ ರಾಜ ದಕ್ಷಿಣೆ ಸಮೇತವಾಗಿ ಕೊಟ್ಟಿದ್ದಾನೆ. ಅಲ್ಲಿ ಕೊಟ್ಟ ದಕ್ಷಿಣೆಯನ್ನು ಗೊತ್ತಾ? ಉದ್ಧವ ಕೇಳಿದ್ದ ಕೃಷ್ಣನ ಹತ್ರ, ಕೃಷ್ಣ ದಕ್ಷಿಣೆ ಅಂದರೆ ಏನಪ್ಪ ಅಂತ ಕೇಳಿದ್ದ. ಅದಕ್ಕೆ ಕೃಷ್ಣ ಉತ್ತರ ಕೊಟ್ಟ, ದಕ್ಷಿಣ ಜ್ಞಾನ ಸಂದೇಶ ಅಂತ ಕೃಷ್ಣ ಕೊಟ್ಟ ಉತ್ತರ. ಗುರುದಕ್ಷಿಣೆ ಅಂತ ಉಂಟ ನಮ್ಮಲ್ಲಿ? ಅಧ್ಯಯನ ಮುಗಿದ ಮೇಲೆ ಗುರುಗಳಿಗೆ ಶಿಷ್ಯ ದಕ್ಷಿಣೆ ಕೊಡಬೇಕಾ? ಗುರುದಕ್ಷಿಣೆ ಅಂತ ಉಂಟ? ಏನು ಗುರುದಕ್ಷಿಣೆ? ನನ್ನನ್ನು ವಿದ್ಯಾಮಾನ್ಯರಲ್ಲಿ ಪಾಠಕ್ಕಾಗುವಾಗ ವಿದ್ಯಾಮಾನ್ಯರು ಮೊದಲು ಕೇಳಿದ್ದೆ ವಿಭುದೇಶರಲ್ಲಿ ಗುರುದಕ್ಷಿಣೆ ನಿತ್ಯ ಕೊಡ್ತಾನೆ ಅಂತ ಆದರೆ ಮಾತ್ರ ಪಾಠ ಮಾಡ್ತೇನೆ ಅಂತ. ಅವ ಗಟ್ಟಿ ಹೇಳಿದ್ರು. ಅವರು ಅಕ್ಕಪಕ್ಕದಲ್ಲಿ ತುಂಬ ಜನ ಇದ್ದರು. ಏನು ಈ ಸನ್ಯಾಸಿಗೆ ದುಡ್ಡಿನ ಗಿರ ಅಂದರು. ಕೆಲವರು ಹಾಗೆ ಹೇಳಿದರು, ಏನು ದುಡ್ಡಿನ ಗಿರ ಇವರಿಗೆ ಅಂತ ಹೇಳಿಕೊಂಡು.
ಸರಿ, ಮರುದಿವಸ ಪಾಠ ಶುರುವಾಯಿತು. ಅವರು ಅಂದಿದ್ರು ನನ್ನ ಗುರುಗಳ ಹತ್ರ, ವಿಭುದೇಶ್ವರ ಹತ್ರ, ವಿದ್ಯಾಮಾನ್ಯರು, ಪ್ರತಿ ದಿವಸ ಗುರುದಕ್ಷಿಣೆ ಕೊಡಬೇಕು ಅಂತಂದರು. ನನ್ನ ವಿಭುದೇಶ್ವರ ತೀರ್ಥರಿಗೆ ಗೊತ್ತು ಸ್ವಲ್ಪ ಭಾಗವತ, ಅವರು ಆಯಿತು ಅಂತ ಒಪ್ಪಿದ್ರು. ನನಗೆ ಹೇಳಿಬಿಟ್ರು ಪ್ರತಿ ದಿವಸ ಗುರುದಕ್ಷಿಣೆ ಕೊಡಬೇಕಂತೆ, ವಿದ್ಯಾಮಾನ್ಯರು ಹೇಳಿದ್ದಾರೆ, ಹಾಗಿದ್ರೆ ಮಾತ್ರ ಪಾಠಕ್ಕೆ ಹಾಕ್ತೆ. ಆಯಿತು ಅಂತಂದೆ ನಾನು. ನನಗವು ದಕ್ಷಿಣ ಏನು, ಯಾಕೆ ಏನು ದಕ್ಷಿಣ ಇದ್ರು ಕೂಡ ಗುರುಗಳಿದ್ದಾರೆ ಅಂತ ನನಗೆ ಜವಾಬ್ದಾರಿ ಇರಲಿಲ್ಲ, ಅವರೇ ಕೊಡ್ತಾರೆ ಅಂತ ಹೇಳ್ಕೊಂಡು ನಾನಿದ್ದೆ. ಹಿಂದಿನ ದಿವಸ ಪಾಠ ಆಯಿತು, ಮರು ದಿವಸ ಪಾಠಕ್ಕೆ ಕೂತಿದ್ದೆವು. ವಿದ್ಯಾಮಾನ ಹೇಳಿಬಿಟ್ರು ಕೊಡು ದಕ್ಷಿಣೆ ಅಂತಂದರು. ನಾನು ಸೊಂಟಕ್ಕೆ ಕೈ ಹಾಕಿದೆ. ಏನದು ಚಿಲ್ಲರೆಗಿಲ್ಲರೆ ನಮ್ಮಲ್ಲಿರುತ್ತಲ್ಲ, ಗುರುಗಳನ್ನು ನೋಡ್ಲಿಕ್ಕೆ ಹೋಗುವಾಗ ಕಾಣಿಕೆ ಬರೇ ಕೈಯಲ್ಲಿ ಹೋಗಬಾರ್ದು, ಏನೋ ಕಾಣಿಕೆ ಹಿಡ್ಕೊಂಡು ಹೋಗಬೇಕು ಅಂತ ಸೊಂಟದಲ್ಲಿ 4 ಆಣೆ 8 ಆಣೆ ಎಲ್ಲ ಇರುತ್ತಲ್ಲ, ಅದನ್ನು ತೆಗೆದಲ್ಲೇ ನಾನು ಕೈ. ಗುರುಗಳಂದರು, ವಿದ್ಯಾಮಾನ್ಯರಂದರು, ಸೊಂಟಕ್ಕೆ ಕೈ ಹಾಕೋದಲ್ಲ ತಲೆಗೆ ಕೈ ಹಾಕು ಅಂತಂದರು. ತಲೆಗೆ ಕೈ ಅಂತಂದ್ಬಿಟ್ರೆ ನಿನ್ನೆ ನಾನು ಏನು ಪಾಠ ಹೇಳಿದ್ದೆ ಅದನ್ನೇನು ತಲೆಯಲ್ಲಿ ತುಂಬಿಸಿಕೊಂಡಿದ್ದಿ ಅದನ್ನು ಇವತ್ತು ನನಗೆ ಒಪ್ಪಿಸು, ಇದೇ ಗುರುದಕ್ಷಿಣೆ ಅಂತಂದರು. ದಕ್ಷಿಣ, ಇದು ಕೃಷ್ಣನ ಮಾತು ಉದ್ಧವನಿಗೆ. ಉದ್ಧವ ದಕ್ಷಿಣ ಅಂದರೆ ಏನು ಅಂತ ಕೇಳಿದ್ದಲ್ವೋ, ದಕ್ಷಿಣ ಜ್ಞಾನ ಸಂದೇಶ. ಹಿಂದಿನ ದಿವಸ ಗುರುಗಳ ಮುಖದಿಂದ ಕೇಳಿದ್ದನ್ನು ಮರುದಿವಸ, ಕಿವಿಯಿಂದ ಕೇಳಿದ್ದನ್ನು ಮರುದಿವಸ ಬಾಯಿಯಿಂದ ಗುರುಗಳ ಮುಂದೆ ವಾಂತಿ ಮಾಡುವುದಕ್ಕೇನೆ ದಕ್ಷಿಣ ಅಂತ ಹೆಸರು. ಓಹೋ, ಆ ವಾಂತಿಗೆ ಈ ವಾಂತಿಗೆ ವ್ಯತ್ಯಾಸ ಉಂಟು. ಇನ್ನೊಂದು ವಾಂತಿ ಉಂಟಲ್ವೋ, ಅದು ನಮ್ಗೆ ಗೊತ್ತು, ತುಂಬ ಪ್ರಸಿದ್ಧ. ಅದೇನು, ಹೋಗುವುದು ಯಾವ ಜಾಗದಲ್ಲೋ ಬರುವುದು ಅದೇ ಜಾಗದಲ್ಲಿ. ಈ ಬಾಯಿಗೆ ಇಂದಲೇ ಒಳಗೆ ಹೋಗುತ್ತೆ, ತಿಂದ 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 ಸಖತ್ತು ತಿಂದ, ನಂದು ಅಲ್ಲ ಇನ್ನೊಬ್ಬರದ್ದಲ್ಲ ಅಂಥೇಳಿ ಸಖತ್ತು ತಿಂದ, ಏಳಲಿಲ್ಲ, ವಾಂತಿ ಮಾಡಲಿಕ್ಕೆ ಶುರು ಮಾಡಿದ. ಎಲ್ಲಿಂದ ಒಳ ಹೋಗಿತ್ತೋ ಅಲ್ಲಿಂದೇ ಹೊರಗೆ ಬಂತು. ಆದರೆ ಜ್ಞಾನದ ವಾಂತಿ ಹಾಗಲ್ಲ, ಕಿವಿಯಿಂದ ಒಳ ಹೋಗುತ್ತೆ, ಬಾಯಿಯಿಂದ ಹೊರಗೆ ಬರುತ್ತೆ. ಏನು ಹಿಂದಿನ ದಿವಸ ಕೇಳಿರ್ತಾನೆ ಗುರುಗಳಿಂದ ಅದನ್ನು ಬಾಯಿಯಿಂದ ಗುರುಗಳಿಗೆ ಒಪ್ಪಿಸಬೇಕಲ್ವೋ, ದಕ್ಷಿಣ ಜ್ಞಾನ ಸಂದೇಶ ಅಂತಂದರು. ಈ ದಿವಸ ರುಕ್ಮಿಣಿಯನ್ನು ಭೀಷ್ಮಕ ರಾಜ ಕೃಷ್ಣನಿಗೆ ಕೊಡುವಾಗ ಆ ರುಕ್ಮಿಣಿಯಲ್ಲಿ ಒಂದಷ್ಟು, ರುಕ್ಮಿಣಿಯ ಜೊತೆ ಅವಳಲ್ಲಿ ಜ್ಞಾನವನ್ನು ತುಂಬಿಸಿ ಕಳಿಸಿಕೊಟ್ಟಿದ್ದಾನೆ. ಕೃಷ್ಣ ಅಂದರೆ ಯಾರು, ಕೃಷ್ಣನ ಬಗ್ಗೆ, ಕೃಷ್ಣನ ಜೊತೆ ನೀನು ಹೇಗೆ ಇರಬೇಕು. ಅವಳು ಯದ್ಯಪಿ ಲಕ್ಷ್ಮೀ ಅವತಾರ, ರುಕ್ಮಿಣಿ ಲಕ್ಷ್ಮೀ ಅವತಾರ, ಅವಳಿಗೆ ಎಲ್ಲ ಗೊತ್ತು, ಇನ್ನೊಬ್ಬರ ಉಪದೇಶ ಬೇಕಿಲ್ಲ. ಆದರೂ ಲೋಕದಲ್ಲಿ ತಂದೆ ತಾಯಿಗಳು ತಮ್ಮ ಮಗಳನ್ನು ಹುಡುಗನಿಗೆ ಧಾರೆ ಎರೆದು ಕೊಡುವಾಗ ಏನು ಉಪದೇಶ ಮಾಡಿ ಕೊಡಬೇಕು, ಗಂಡನ ಬಗ್ಗೆ ಹುಡುಗನ ಬಗ್ಗೆ ಏನು ತಿಳುವಳಿಕೆ, ಅದನ್ನು ಇವಳಿಗೆ ಹೇಳಿ ಉಪದೇಶ ಮಾಡಿ ಗಂಡನ ಜೊತೆ ಹೇಗಿರಬೇಕು. ಗಂಜಿಯ ಕುಡಿದಾರು ಗಂಡನ ಮನೆಲೇಸು ಉಂಟ, ಹಿರಿಯರ ಮಾತು ಹೇಳಿದ್ರ, ಅಂತಹ ಉಪದೇಶವನ್ನು ಇವಳಿಗೆ ಮಾಡಿ ಆ ಜ್ಞಾನವೆಂಬ ಸಂಪತ್ತನ್ನು ಅವಳಲ್ಲಿ ತುಂಬಿಸಿ ಆ ಸಂಪತ್ತಿನ ಸಹಿತವಾಗಿ ವರನಿಗೆ ದಾನ ಮಾಡಬೇಕು. ಹಾಗಿದ್ದಾಗ ಮಾತ್ರ ಮುಂದೆ ಅವರ ಜೀವನದಲ್ಲಿ ವಿಜಯ ಆಗುತ್ತೆ. ಇಲ್ಲದ್ರೆ ಅಪ್ಪ ಏನೋ ಉಪದೇಶ ಮಾಡೋದು, ಅಮ್ಮ ಅವ ಹೇಳಿದ್ದನ್ನು ಪೂರ್ತಿ ಕೇಳಬೇಡ ನೀನು ಅಂತ, ಸ್ವಲ್ಪ ನಿನ್ನತನವನ್ನು ಉಳಿಸ್ಕೊ, ಮೊದಲೇ ಇದು ಚಂಡಿ, ಸಾಲದಕ್ಕೆ ಅಮ್ಮ ಉಪದೇಶ ಮಾಡಿಬಿಟ್ರೆ ಪ್ರಚಂಡಿಯಾಗಿ ಬಿಡುತ್ತೆ. ಇದು ಆ ರೀತಿಯಾದ್ದಲ್ಲ. ಮತ್ತು ಅಪ್ಪ ಅಮ್ಮ ಇಬ್ಬರೂ ಸೇರಿಕೊಂಡು ಇವರ ದಾಂಪತ್ಯ ಜೀವನ ಏನು ಉಪದೇಶ ಮಾಡಿದರೆ ದಾಂಪತ್ಯ ಜೀವನ ಮುಂದೆ ಚೆನ್ನಾಗಿ ಆದೀತೋ ಅಂತಹ ಉಪದೇಶವೆಂಬ ಸಂಪತ್ತಿನ ಜೊತೆಗೆ ಹುಡುಗಿಯನ್ನು ಅವನಿಗೆ ಧಾರೆ ಎರೆದು ಕೊಡುವುದೇ ವರನಿಗೆ ಕೊಡುವ ದಕ್ಷಿಣೆ, ವರದಕ್ಷಿಣೆ ಅಂತಂದರು. ಅಂತಹ ಸಂಪತ್ತನ್ನು, ಅಂತಹ ಉಪದೇಶವನ್ನು, ಕೃಷ್ಣನ ಬಗ್ಗೆ ತುಂಬ ತಿಳುವಳಿಕೆಯನ್ನು ತಾನೇ ಸಂಪಾದನೆ ಮಾಡಿದ್ದಾಳೆ ರುಕ್ಮಿಣಿ. ಯಾಕೆ, ಶ್ರುತಿ ತತಿ ಗಳಿಗಭಿಮಾನಿನಿ, ಯಾರು ಲಕ್ಷ್ಮಿ, ಅವಳೇ ರುಕ್ಮಿಣಿಯಾಗಿ ಭೂಮಿಗೆ ಬಂದವಳು. ಆದರೂ ಕೂಡ ಲೋಕದ ದೃಷ್ಟಿಯನ್ನು ಅನುಸರಿಸಿಕೊಂಡು ಭೀಷ್ಮಕ ರಾಜ ತಾನು ಉಪದೇಶ ಮಾಡಿ ಜ್ಞಾನ ಸಂಪತ್ತನ್ನು ತುಂಬಿಸಿ ಅವಳನ್ನು ರುಗ್ಮ ಉಳ್ಳವಳನ್ನಾಗಿ ಮಾಡಿ ರುಕ್ಮಿಣಿಯನ್ನಾಗಿ ಮಾಡಿ ಕೃಷ್ಣನೊಟ್ಟಿಗೆ ಕಳಿಸಿಕೊಟ್ಟ. ಇದೇ ಸಂಪತ್ತಲ್ವೋ, ಸಂಪತ್ತು ಜ್ಞಾನ ಸಂಪತ್ತೇ ಸಂಪತ್ತು ನಾವು ಹೇಳ್ತೇವಲ್ಲ. ಒಂದು ಹುಡುಗಿ ಚೆನ್ನಾಗಿ ಇದ್ದಾಳೆ ಅಂತಂದರೆ ಎಷ್ಟು ಸಮಾಜಕ್ಕೆ ಎಷ್ಟು ಬೆಳಕಾಗುತ್ತಾಳೆ ಗೊತ್ತಲ್ವೋ ನಮಗೆಲ್ಲ. ಏನ್ರಿ ಎಷ್ಟು ಚೆನ್ನಾಗಿದ್ದಾಳೆ ಆ ಹುಡುಗಿ ಗಂಡನ ಮನೆಯಲ್ಲಿ. ತಾನು ತಾಯಿ ಮನೆಯಲ್ಲಿರುವಾಗ ಒಂದೇ ಒಂದು ಕೆಲಸ ಮಾಡಿದವಳಲ್ಲಿ ಈಗ ಗಂಡನ ಮನೆಗೆ ಹೋದಾಗ ಏನ್ರಿ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಎಷ್ಟು ಅನ್ಯತಿರುವಾಗ ಆ ಹುಡುಗಿ ತಾನು ಸಹಜವಾಗಿ ಸಮಾಜಕ್ಕೆ ಬೆಳಕಿಗೆ ಬಂದಾಯಿತು. ಈ ಲಕ್ಷ್ಮೀದೇವಿಯ
ಕಾಲುಂಗುರ ಪಲುಕೆನಲು ಲೋಲಾಕ್ಷಿ ಮೆಲ್ಲನೆ ನಡೆ ತಂದಳು. ಲಕ್ಷ್ಮೀ ಶೋಭಾನ ಓದ್ತೇವೆ, ಕಾಣುತ್ತೆ. ಓದಿಲ್ಲದ್ರೆ ಓದಲಿಕ್ಕೆ ಶುರು ಮಾಡಿದ್ರು ಒಳ್ಳೆಯದು. ಅದರಲ್ಲಿ ಕೂಡ ಇರುವುದು ದಾಂಪತ್ಯ ಜೀವನದ ಬಗ್ಗೆನೇ, ಮತ್ತೇನಿಲ್ಲ. ಎಲ್ಲರ ಮನೆಯಲ್ಲಿ ಕೂಡ ಸಮಸ್ಯೆ ಇದೇ ಇರುವುದು. ಏನ್ರಿ ಮಗಳು ತಿರುಗಿ ಮನೆಗೆ ಬಂದಿದ್ದಾಳೆ, ಮೊದಲು ಲಗ್ನ ಆಗಿಲ್ಲ ಅಂತ ಅಳ್ತಾ ಇರುವುದು, ಲಗ್ನ ಮಾಡಿ ಕೊಡುವ ದಿವಸನೂ ಕೂಡ ಅಯ್ಯೋ ಹೋಗ್ತಾ ಇದ್ದಾಳೆ ಅಂತ ಅಳುವುದು. 4-5 ವರ್ಷನೋ 4 ವರ್ಷ ಬೇಕಿಲ್ಲ, ಈಗ 4-5 ತಿಂಗಳಾದ್ಮೇಲೆ ಪುನಃ ತಿರುಗಿ ಬಂದಾಗ ಪುನೊಮ್ಮೆ ಅಳು. ಹಾಗಾದರೆ ಜೀವನ ಪೂರ ಅಳುವುದಂತಲೇ ಆಯ್ತಲ್ಲ. ಅದಕ್ಕೆ ಅಂದರೆ ಲಕ್ಷ್ಮೀ ಶೋಭಾನೆ ಅಂತಕ್ಕಂಥ ಇನ್ನೊಂದು ಔಷಧಿ ಇದು. ಅದರಲ್ಲಿ ಏನುಂಟು, ಈ ಲಕ್ಷ್ಮೀ ದೇವಿಯ ಕಾಲುಂಗುರ ಫಲುಕೆನಲು, ಇನ್ನೂ ಹೋಗ್ತಾ ಇದ್ದಾಳೆ ರುಕ್ಮಿಣಿ, ಸ್ವಯಂವರಕ್ಕೆ ಹೋಗ್ತಾ ಇದ್ದಾಳೆ, ವಾದಿರಾಜರಂತ ಇದ್ದಾರೆ. ಈ ಲಕ್ಷ್ಮೀ ದೇವಿಯ ಕಾಲುಂಗುರ ಫಲುಕೆನಲು. ಕಾಲುಂಗುರ ಅಂದರೆ ಗೊತ್ತಾ? ಈಗಿನ ಹೆಣ್ಮಕ್ಳಿಗೆ ಗೊತ್ತು. ಈಗಿನ ಹೆಣ್ಮಕ್ಳಿಗೆ ಅಬ್ಬಾ ಏನು ಆ ಆಪರೇಷನ್ಗೆ ಸಿಂಧೂರ ಅಂತ ಹೆಸರಿಟ್ಟದ್ದುಂಟಲ್ಲ, ಬಾ 100ಕ್ಕೆ 200 ಸರಿಯಾದ ಹೆಸರದು. ಈಗ ನಮ್ಮ ಎಲ್ಲ ಹೆಣ್ಮಕ್ಕಳು ಕೂಡ ದಪ್ಪದ ಸಿಂಧೂರ ಹಾಕಲಿಕ್ಕೆ ಶುರು ಮಾಡಿದ್ದಾರೆ. ಯಾಕೆ, ಇನ್ನೂ ಸ್ವಲ್ಪ ಸಿಂಧೂರ ಆಪರೇಷನ್ ಆಗಲಿ ಅಲ್ಲಿ ಅಂತ ಹೇಳಿಕೊಂಡು. ಆದರೆ ಗ್ರಾಚಾರ ಪಾಪಿಗಳೇ ಬಂದು ಮಹಾರಾಯ ಸಾಕು ಯುದ್ಧ ಅಂತ ಬೊಬ್ಬಿಟ್ರು. ಪಾಪಿಗಳು ಅಂದರೆ ಪಾಕಿಗಳು ಅಂದರೆ ಒಂದೇ ಅರ್ಥ. ಪಾಪು ಸಾಕು ಅಂತ ಹೊರಟು. ನಿಮ್ಮ ಟ್ರಂಕ್ ಏನು ಮಾತಾಡಲೇ ಇಲ್ಲ. ಆದರೆ ಮುಂದೆ ಬಂದ, ನಾನೇ ಹೇಳಿದ್ದು ಅಂತ ಮುಂದೆ ಬಂದ. ಅಲ್ಲೋ, ಹಾಗಾದರೆ ಸಿಂಧೂರಕ್ಕೆ ಎಷ್ಟು ಮಹತ್ವ ಬಂತೋ ಭಾರತದ ಸಿಂಧೂರಕ್ಕೆ ಅಷ್ಟೇ ಮಹತ್ವ ಕಾಲುಂಗುರಕ್ಕೂ ಉಂಟು. ಅದನ್ನು ವಾದಿರಾಜ ಶ್ರೀಪಾದರು ಸಮಾಜಕ್ಕೆ ಕೂಡ. ಆದರೆ ನಂತ ಇದ್ದಾರೆ, ಈ ಲಕ್ಷ್ಮೀ ದೇವಿಯ ಕಾಲುಂಗುರ ಫಲುಕ್ಕೆನಲು, ಒಳ್ಳೆ ಶೋಭಿಸ್ತಕ್ಕಂಥ ಉಂಗುರವನ್ನು ಕಾಲ ಬೆರಳಿಗೆ ಹಾಕಿ, ಹೆಬ್ಬೆರಳ ಪಕ್ಕದ ಬೆರಳಿಗೆ ಕಾಲುಂಗುರ ಹಾಕಿದ್ದಾಳೆ ಅಂತೆ. ಕಾಲುಂಗುರ ಹಾಕಿಕೊಂಡು ಕಾಲುಂಗುರ ಫಲಕೆನಲು ಲೋಲಾಕ್ಷಿ ಮೆಲ್ಲನೆ, ಕೆಲವರು ತಿದ್ದಿದ್ದುಂಟು ಅದನ್ನು. ಲೋಲಾಕ್ಷಿ ಮೆಲ್ಲನೆ ನಡೆದು ಬಂದಳು, ಅಲ್ಲ ನಡೆ ತಂದಳು. ವಾದಿರಾಜ ಶ್ರೀಪಾದರು ಉದ್ದೇಶಪೂರ್ವಕವಾಗಿ ಹಾಕಿದ್ದು ನಡೆ ತಂದಳು, ನಡೆದು ಬಂದಳು ಅಲ್ಲ. ಮತ್ತೆ ನಡೆ ತಂದಳು, ಏನು ತಂದಳು? ನಡೆ ತಂದಳು. ಏನು ತಂದಳು? ನಡವಳಿಕೆ ತಂದಳು. ಎಲ್ಲಿಂದ? ತಾಯಿ ಮನೆಯಿಂದ. ಅಂತಹ ಒಳ್ಳೆಯ ನಡವಳಿಕೆಯನ್ನು ಹಿಡ್ಕೊಂಡು ಬಂದಿರತಕ್ಕಂಥ ಹೆಣ್ಣುಮಗಳು ಆ ಗಂಡನ ಮನೆಯ ಹೊಸ್ತಿಲನ್ನು ತುಳಿದಳು ಅಂತಂದರೆ ಸಮಾಜಕ್ಕೆ ಸಹಜವಾಗಿ ಬೆಳಕಿಗೆ ಬರ್ತಾಳೆ. ಇದೇ ಅವಳಲ್ಲಿರತಕ್ಕಂಥ ರುಗ್ಮ, ಇದೇ ತಂದೆ ತಾಯಿಗಳು ಕೊಟ್ಟಿರತಕ್ಕಂಥ ಉಪದೇಶವೇ ಅವಳಲ್ಲಿರತಕ್ಕಂಥ ಸಂಪತ್ತು. ಆದ್ದರಿಂದ ಅವಳು ಏನಾಗಿದ್ದಾಳೆ? ರುಗ್ಮಿಣಿ ಆಗಿದ್ದಾಳೆ. ಅವಳಿಗೆ ಈಶಾದ ಮುಂದೆ ಜೀವನದಲ್ಲಿ ವಿಜಯ ಆಗುತ್ತೆ. ಆ ದೃಷ್ಟಿಯಲ್ಲಿ ವಾದಿರಾಜ ಶ್ರೀಪಾದರು ತನ್ನ ಗ್ರಂಥಕ್ಕೆ ರುಗ್ಮಿಣಿ ಈಶನ ವಿಜಯ. ರುಗ್ಮಿಣಿಯಲ್ಲಿ ಇನ್ನೂ ಬೇಕಾ? ಶ ಶಬ್ದಕ್ಕೆ ಶಯನ ಅಂತ ಅರ್ಥ. ನಮ್ಮಲ್ಲಿ ಯಾವಾಗಲೂ ಒಂದೊಂದೇ ಅಕ್ಷರದಿಂದ ನಾವು ಮಾತಾಡೋದು ಸಂಸ್ಕೃತದಲ್ಲಿ, ಎಲ್ಲ ಕಡೆಯಲ್ಲಿ ಉಂಟು, ಸಂಸ್ಕೃತದಲ್ಲಿ ಮಾತ್ರ ಅಲ್ಲ. ಶ ಶಬ್ದಕ್ಕೆ ಶಯನ ಅಂತ. ಶಯನ ಅಂದರೆ ಗೊತ್ತು ತಾನೆ, ಎಲ್ರಿಗೂ ಪರಿಚಯ ಉಂಟು ತಾನೆ. ರುಗ್ಮಿಣಿಯಲ್ಲಿ ಶಯನ. ಶ ಅಂದರೆ ಶಯನ. ನಮೋ ಅಂದರೆ ಒಂದೇ ಅಕ್ಷರ ನಾವು ಮಾತಾಡೋದು. ನಮೋ ಅಂದರೆ ನಾ ಮೋ, ನಾ ಅಂತ ಬರೆದು ಒಂದು ಚುಕ್ಕೆ ಹಾಕಿ, ಆಮೇಲೆ ಮೋ ಅಂತ ಬರೆದು ಪುನಃ ಒಂದು ಚುಕ್ಕೆ ಹಾಕಿ, ನ ಮೋ. ಅರ್ಥ ಆಯ್ತಾ? ಹಾಂ. ಆದರೆ ಇನ್ನೊಂದುಂಟು, ಅದೇ ಒಂದೇ ಅಕ್ಷರದಲ್ಲಿ ರಾಗ. ಅದೇ ರಾಗ ಅಂತ. ಅಲ್ಲಿ ಒಂದು ರಾ, ಒಂದು ಚುಕ್ಕೆ, ಆಮೇಲೆ ಗ, ಇನ್ನೊಂದು ಚುಕ್ಕೆ, ಅದು ರಾಗ. ಇದು ನಮೋ. ಒಂದೊಂದೇ ಅಕ್ಷರ ಅಲ್ಲೋ. ಅರ್ಥ ಆಯ್ತಲ್ಲ? ಅನ್ನ ತಿನ್ನುಡಿಗೆ ಅರ್ಥ ಆಗುತ್ತೆ ಬಿಡಿ. ಅರ್ಥ ಆಯ್ತಲ್ಲ? ಅದೇ ರೀತಿಯಲ್ಲಿ ಒಂದೊಂದೇ ಅಕ್ಷರದಲ್ಲಿ ಮಾತಾಡ್ತಕ್ಕಂಥ. ಶ ಶಬ್ದಕ್ಕೆ ಶಯನ ಅಂತ ಅರ್ಥ. ರುಗ್ಮಿಣಿಯಲ್ಲಿ ಶಯನ ಮಾಡತಕ್ಕಂಥ ಕೃಷ್ಣ. ರುಗ್ಮಿಣಿಯಲ್ಲಿ ಶಯನ ಮಾಡ್ತಾನೆ ಅಂತ ಪವಡಿಸೋ ಪರಮಾತ್ಮನೇ, ಭವರೋಗ ವೈದ್ಯ ಪವಡಿಸೋ ಪರಮಾತ್ಮನೇ ಅಂತ ದಾಸರು ಹಾಡು ಮಾಡಿದ್ದಾರಲ್ಲ. ರುಗ್ಮಿಣಿಯಲ್ಲಿ ಪವಡಿಸುವುದಂದರೆ ಏನರ್ಥ? ರುಗ್ಮಿಣಿಲಿರತಕ್ಕಂಥ ಗುಣಗಳಿಗೆ ತಾನು ಮಾರು ಹೋಗುವುದು ಅಂತ ಅರ್ಥ. ಶಯನ ಅಂತಂದರೆ ಸುಖದಲ್ಲಿರುತ್ತಾನೆ, ನಿದ್ದೆ ಮಾಡುತ್ತಂದರೆ ಸುಖದಲ್ಲಿರುತ್ತಾನೆ. ಅದರಿಂದ ಯಾರು ಉಪಟಳ ಮಾಡಿದರೂ ಕೂಡ ನಾವು ಜೋರು ಮಾಡ್ತೇವೆ ಮಲಗಿರುವಾಗ. ಓದ್ತಾ ಇರುವಾಗ ಯಾರು ಉಪಟಳ ಮಾಡಿದ್ರೆ ಜೋರು ಮಾಡೋಲ್ಲ, ಅದು ಚಲ್ತಾ ಹೇ. ಆದರೆ ನಿದ್ದೆ ಮಾಡುವಾಗ ಯಾರು ಉಪಟಳ ಮಾಡಬಾರ್ದು, ನಮ್ಮ ನಿದ್ದೆಗೆ ತೊಂದರೆ ಆಗುತ್ತೆ. ಹಾಗಾದರೆ ನಿದ್ದೆ ಸಮಯದಲ್ಲಿ ಚೆನ್ನಾಗಿರ್ತೇವೆ ಅಂತ ಅರ್ಥ ತಾನೆ. ಅದೇ ರೀತಿಯಲ್ಲಿ ರುಗ್ಮಿಣಿಯಲ್ಲಿ ಪವಡಿಸಿಕೊಂಡವ, ರುಗ್ಮಿಣಿಯಲ್ಲಿ ಶಯನ ಮಾಡಿದವ, ಹೊರತು ರುಗ್ಮಿಣಿಯನ್ನೇ ತಲೆದಿಂಬಾಗಿ ಮಾಡಿಕೊಂಡವ ಅಂತ ಅರ್ಥ ಅಲ್ಲ. ಮತ್ತು ರುಗ್ಮಿಣಿಯ ಜೊತೆಗೆ ಹೇಗೆ ನಾವು ಮಲಗಿದ್ದೇವೆ ಅಂತಂದು ಬಿಟ್ಟರೆ ಏನರ್ಥ? ಹಾಸಿಗೆ ಜೊತೆ ಚೆನ್ನಾಗಿದ್ದೇವೆ ಅಂತ ಅರ್ಥ ತಾನೆ.
ಕುರ್ಚಿಯಲ್ಲೇ ತೂಕಡಿಸ್ತಾ ಇದ್ದೇವೆ ಅಂದರೆ ಏನರ್ಥ? ಕುರ್ಚಿ ಜೊತೆ ಚೆನ್ನಾಗಿದ್ದೇವೆ ಅಂತ ಅರ್ಥ ತಾನೆ. ಅದೇ ರೀತಿಯಲ್ಲಿ ರುಕ್ಮಿಣಿಯಲ್ಲಿ ಪವಡಿಸಿದ್ದಾನೆ ಅಂದರೆ ಏನರ್ಥ? ರುಕ್ಮಿಣಿ ಜೊತೆ ಚೆನ್ನಾಗಿದ್ದಾನೆ ಅಂತ ಅರ್ಥ. ಯಾಕೆ? ಅವಳಲ್ಲಿ ಅಪ್ಪ ಅಮ್ಮ ಮಾಡಿದ ಉಪದೇಶ ಎಂಬ ಸಂಪತ್ತು ಇದ್ದದ್ದರಿಂದ. ಆದ್ದರಿಂದ ರುಕ್ಮಿಣಿಯಲ್ಲಿ ಶಯನ ಮಾಡಿರುವ ಕೃಷ್ಣನ ವಿಜಯ, ವಿಶೇಷವಾದ ಜಯ, ರುಕ್ಮಿಣೀಶ ವಿಜಯ ಅಂತ ಹೇಳಿಕೊಂಡು ವಾದಿರಾಜ ಶ್ರೀಪಾದರು ತನ್ನ ಗ್ರಂಥಕ್ಕೆ ಕೊಟ್ಟಿರತಕ್ಕಂತಹ ಹೆಸರು ಒಟ್ಟಿಗೇನು? ಕೃಷ್ಣನ ಜಯ. ಇದು ಪ್ರತಿ ಸಲನೂ ಹೇಳುವುದುಂಟು. ಆದ್ದರಿಂದ ಮಕ್ಕಳಿಗೆ ನಾವು ಹೆಸರು ಇಡುವಾಗ ನಮ್ಮ ಮಗು ಮುಂದೆ ಏನಾಗಬೇಕು ಅದಕ್ಕೆ ಅನುಗುಣವಾದ ಹೆಸರನ್ನಿಡೋಣ. ಹೇಳ್ತಾರೆ, ನಕ್ಷತ್ರಕ್ಕೆ ಅನುಗುಣವಾದ ಒಂದು ಹೆಸರು, ರಾಶಿಗೆ ಅನುಗುಣವಾದಂಥ ಹೆಸರು, ವಾರಕ್ಕೆ ಅನುಗುಣವಾದ ಒಂದು ಹೆಸರು, ಕರೀಲಿಕ್ಕೆ ಅನುಗುಣವಾದ ಒಂದು ಬೇರೆಯೇ ಹೆಸರು. ಆ ನಕ್ಷತ್ರ, ವಾರ, ತಿಥಿ, ಮಾಸ, ಅಯನ, ಸಂವತ್ಸರ ಇದಕ್ಕೆ ಸಂಬಂಧಪಟ್ಟ ಸ್ವಲ್ಪ ದೊಡ್ಡದಿರುತ್ತೆ. ಅದಕ್ಕೆ ಹೆಸರೇನು ಇಡಲಿಕ್ಕೆ ಪ್ರದ್ಯುಮ್ನ ಅಂತ ಅಂದುಬಿಟ್ಟೆವು. ನಕ್ಷತ್ರಕ್ಕೆ ಸಂಬಂಧಪಟ್ಟ ಹೆಸರು ದೊಡ್ಡದಾಯಿತು, ಕೊನೆಗೆ ಕರೆಯೋದು ಪದ್ದೋ ಅಂತ, ಕೊನೆಗೆ ಅದು ಪೆದ್ದುವಾಗಿಯೇ ಬೆಳೆಯಿತು. ಸಹಸ್ರನಾಮ ತೆಗೆದು ನೋಡಿಬಿಟ್ರೆ ಚಿಕ್ಕ ಚಿಕ್ಕ ಹೆಸರುಗಳೂ ಉಂಟು ದೇವರದ್ದು. ಆ ಚಿಕ್ಕ ಚಿಕ್ಕ ಹೆಸರುಗಳನ್ನು ನೋಡೋಣ. ಈ ರುಕ್ಮಿಣೀಶ ವಿಜಯವನ್ನೇ ಪ್ರಾರ್ಥನೆ ಮಾಡೋಣ. ರುಕ್ಮಿಣೀಶ ವಿಜಯನ್ನೇ ಮನಸ್ಸಿನಲ್ಲಿ ಚಿಂತನೆ ಮಾಡೋಣ. ಮಗು ಮುಂದೆ ಏನಾಗಬೇಕು ಅಂತ ಸಂಕಲ್ಪ ಪಟ್ಟಿದೆ, ಅದಕ್ಕೆ ಅನುಗುಣವಾದ ಹೆಸರನ್ನು ರುಕ್ಮಿಣೀಶ ವಿಜಯ ಎನ್ನುವುದನ್ನು ತಲೆಯಲ್ಲಿ ತುಂಬಿಸಿಕೊಂಡು ಅದರ ಅರ್ಥವನ್ನು ಮೆಲುಕು ಹಾಕಿಕೊಂಡು ನಾವು ನಮ್ಮ ಮಗುವಿಗೆ ಇಟ್ಟರೆ ಹೇಗೆ ರುಕ್ಮಿಣೀಶ ವಿಜಯ ಅಂತೇಳಿ ತನ್ನ ಗ್ರಂಥಕ್ಕೆ ಹೆಸರು ಇಟ್ಟದ್ದರಿಂದ ಮುಂದೆ ಸಮಾಜಕ್ಕೆ ಜಯ ಆಯಿತೋ, ಅದೇ ರೀತಿಯಲ್ಲಿ ನಮ್ಮ ಮಗು ಸಮಾಜಕ್ಕೆ ಜಯವನ್ನು ತಂದುಕೊಡುತ್ತೆ, ನಮಗೆ ವಿಜಯವನ್ನು ತಂದುಕೊಡುತ್ತೆ. ಆ ದೃಷ್ಟಿಯಲ್ಲಿ ವಾದಿರಾಜ ಶ್ರೀಪಾದರು ತನ್ನ ಗ್ರಂಥಕ್ಕೆ ಕೊಟ್ಟಿರತಕ್ಕಂಥ ಹೆಸರು ರುಕ್ಮಿಣೀಶ. ರುಕ್ಮಿಣಿಯಲ್ಲಿ ಶಯನ ಮಾಡುವ, ರುಕ್ಮಿಣಿ ಜೊತೆ ಚೆನ್ನಾಗಿ ಇರುವ ಕೃಷ್ಣನ ವಿಶೇಷವಾದ ಜಯ ರುಕ್ಮಿಣೀಶ ವಿಜಯ. ಈ ಗ್ರಂಥವನ್ನು ಬರೀಬೇಕು ಅಂತಾದರೆ ಕೃಷ್ಣನನ್ನೇ ಬೇಡಿಕೊಂಡು ಹೋಗಿದ್ದಾರೆ. ಹೇಗೂ ಕೃಷ್ಣನಿಗೆ ಸಂಬಂಧಪಟ್ಟಂತಹ ಗ್ರಂಥ ಇದು. ಉಡುಪಿ ಕೃಷ್ಣನನ್ನೇ ಬೇಡಿಕೊಂಡು ಹೋಗಿಕೊಂಡು ಅದಕ್ಕೆ ರೀತಿಯಲ್ಲೇ ತಾನು ಆರಂಭ ಮಾಡಿದ್ದಾರೆ. ಕೃಷ್ಣನನ್ನು ಏನು ಅಂತ ಚಿಂತನೆ ಮಾಡಿದರು, ಉಡುಪಿ ಕೃಷ್ಣನನ್ನು ಏನು ಅಂತ ನೋಡಿದರು. ನಾವು ಉಡುಪಿ ಕೃಷ್ಣನನ್ನು ನೋಡ್ತೇವೆ, ಆ ನವಗ್ರಹ ಕಿಂಡಿ ಮುಂದೆ ನಾವು ನಿಲ್ತೇವೆ. ಏನು ನೋಡಬೇಕು ಅಂತಲೇ ಗೊತ್ತಾಗ ಅಷ್ಟೊತ್ತಿಗೆ ಜರ್ಕಂಡಿ ತಂದುಬಿಟ್ಟು ಬಂದುಬಿಟ್ಟೆ. ಆದರೂ ಕೂಡ ಒಮ್ಮೊಮ್ಮೆ ಯಾರೂ ಇಲ್ಲ ಸಂದರ್ಭದಲ್ಲಿ ಹೋಗಿ ನೋಡ್ತೇವೆ. ಏನು ನೋಡ್ತೇವೆ? ಏನ್ರಿ ವಜ್ರಕವಚ ಅಂತೇವೆ, ಏನ್ರಿ ಕಿರೀಟ ಅಂತೇವೆ, ಏನ್ರಿ ಕೃಷ್ಣ ಅಂತ ಯಾರು ಹೇಳುವುದೇ ಇಲ್ಲ. ಇಲ್ಲ, ವಜ್ರಕವಚದಲ್ಲೇ ಮುಗಿದು ಹೋಯಿತು, ಕಿರೀಟ ನೋಡಿಯೇ ಮುಗಿದು ಹೋಯಿತು. ಇನ್ನೂ ಕೆಲವ್ರದ್ದು ಕಣ್ಣು ಸೂಕ್ಷ್ಮ ಇದ್ರೆ ನೋಡಿ 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 ಜಿರಳೆ ಅಂದುಬಿಟ್ಟು ಅವರಿಗೆ ದೇವರು ಕಂಡಿಲ್ಲ. ಅಷ್ಟು ದೊಡ್ಡ ದೇವರು ಕಂಡಿಲ್ಲ, ಇಷ್ಟು ಪುಟ್ಟ ಜಿರಳೆ ಕಂಡಿದ್ದು. ಯಾರೋ ನನ್ನ ಹತ್ರ ಕೇಳಿದ್ದುಂಟು ಒಂದು ಸಂದರ್ಭದಲ್ಲಿ, ಸ್ವಾಮಿ ಒಳಗೆ ಹೋಗ್ಬೋದಾ ಅಂದರು. ಹೋಗ್ಲಿಕ್ಕಾಗೋದಿಲ್ಲ ಅಂದೆ. ಯಾಕೆ? ಅಲ್ಲಿ ಜಿರಳೆ ಬೆಕ್ಕು ಹೋಗ್ಬೋದಾ, ನಾನು ಹೋಗಬಾರ್ದ ಅಂದೆ. ಜಿರಳೆ ಬೆಕ್ಕಿನಷ್ಟೇ ನಿನ್ನ ಬುದ್ಧಿಯೂ ಕೂಡ ಶುದ್ಧ ಇದ್ದರೆ ಹೋಗು ಅಂತಂದೆ. ಬರೋಲ್ಲ ಅಂತ ಹೋಗಿಬಿಟ್ಟ. ನಮಗೇನಾಗಬೇಕು? ಅಲ್ಲಿ ಕೃಷ್ಣ ಕಾಣಬೇಕು. ವಾದಿರಾಜ ಶ್ರೀಪಾದರು ಕೃಷ್ಣನನ್ನು ಕಂಡರು, ಪ್ರತಿಮೆಯಲ್ಲಿ ಕೃಷ್ಣನನ್ನು ಕಂಡರು. ಪ್ರತಿಮೆಯನ್ನೇ ಕೃಷ್ಣನನ್ನು ಕಂಡದ್ದಲ್ಲ, ಪ್ರತಿಮೆ ಜಡ. ಅದರ ಒಳಗೆ ಸಿಪ್ಪೆಯನ್ನೇ ನಾವು ತೆಂಗಿನಕಾಯಿ ಅಂತ ಅನ್ನೋ ಅಲ್ಲ, ಒಳಗಿರುವ ಚಿಪ್ಪನ್ನೇ ತೆಂಗಿನಕಾಯಿ ಅಂತ ಅನ್ನೋ ಅಲ್ಲ, ಅದರ ಒಳಗಿರತಕ್ಕಂಥ ತೆಂಗಿನಕಾಯಿಯನ್ನು ಮಾತ್ರ, ಪುಷ್ಪವನ್ನು ಮಾತ್ರ ತೆಂಗಿನಕಾಯಿ ಅಂತ ಅನ್ನೋದಲ್ವೋ, ಅದೇ ರೀತಿಯಲ್ಲಿ ಪ್ರತಿಮೆಯ ಒಳಗೆ, ಸಿಪ್ಪೆಯ ಒಳಗೆ, ಚಿಪ್ಪಿನ ಒಳಗೆ ತೆಂಗಿನಕಾಯಿ ಇದ್ದಂತೆ ಪ್ರತಿಮೆ, ವಜ್ರಕವಚದ ಒಳಗೆ ಪ್ರತಿಮೆ, ವಜ್ರಕವಚ ಸಿಪ್ಪೆಯ ಜಾಗದಲ್ಲಿ, ಅದರ ಒಳಗೆ ಪ್ರತಿಮೆ ಚಿಪ್ಪಿನ ಜಾಗದಲ್ಲಿ, ಅದರ ಒಳಗೆ ಕೃಷ್ಣ ತೆಂಗಿನಕಾಯಿಯ ಪುಷ್ಪದ ಜಾಗದಲ್ಲಿ. ನ ಪ್ರತೀಕೆ ನಹಿ ಸಹ ಅಂತ ವೇದವ್ಯಾಸದೇವರು ಹೇಳಿದ್ದು, ಮಧ್ವರು ಅದನ್ನು ಒತ್ತು ಕೊಟ್ಟು ಸಮಾಜಕ್ಕೆ ಕೊಟ್ಟದ್ದು. ಆದ್ದರಿಂದ ನೋಡುವಾಗ ಈ ಪ್ರತಿಮೆಯಲ್ಲಿ ದೇವರಿದ್ದಾನೆ ಅಂತ ನೋಡಬೇಕು ಹೊರತು ಪ್ರತಿಮೆಯೇ ದೇವರು ಅಂತ ನೋಡಬೇಡ ಅಂತಂದರು. ಅಂತಹ ಪ್ರತಿಮೆಯ ಮುಂದೆ ಮಧ್ವರು ಸ್ಪರ್ಶ ಮಾಡಿರತಕ್ಕಂಥ, ಮಧ್ವರು ಪ್ರತಿಷ್ಠೆ ಮಾಡಿರತಕ್ಕಂಥ, ಆದ್ದರಿಂದ ಅವರು ಪ್ರತಿಷ್ಠೆ ಮಾಡುವಾಗ ಒಂದು ಮಾತಂದ್ರಂತೆ ಕೃಷ್ಣನ ಹತ್ರ, ನಿಂತುಕೋ ಅಂತಂದ್ರಂತೆ. ಇದರಲ್ಲಿ ಅಪ್ಪಣೆ ಅಂತ ಹೇಳಿಕೊಂಡು ಕೃಷ್ಣ ನಿಂತ. ಎಷ್ಟು ಸಮಯ ನಿಲ್ಲಬೇಕು ಅಂತ ಕೃಷ್ಣ ಕೇಳಿದಂತೆ ಮಧ್ವರು. ನಾನು ಹೇಳುವ ತನಕ ನಿಲ್ಲಬೇಕು ಅಂತಂದ್ರಂತೆ. ನಾನು ಸಾಕು ಅಂತ ಹೇಳುವ ತನಕ ನಿಲ್ಲಬೇಕು ಅಂತಂದ್ರಂತೆ.
ಈಗ ಸಾಕು ಅಂತ ಹೇಳಲಿಕ್ಕೆ ಮಧ್ವರಿಲ್ಲ, ಬದರಿಗೆ ಹೋಗಿ ಆಯಿತು. ಆದ್ದರಿಂದ ಕೃಷ್ಣ ಇಲ್ಲಿಂದ ಹೋಗುವಂತಿಲ್ಲ, ಇಲ್ಲೇ ಇದ್ದಾನೆ. ಮಧ್ವರು ಸಾಕು ಅಂತ ನಾನು ಹೊರಟಿದ್ದೇನೆ, ಸಾಕು ನೀನು ಬಾ ಅಂತ ಮಧ್ವರು ಕೃಷ್ಣನಿಗೆ ಹೇಳಲಿಲ್ಲ. ಮಧ್ವರು ಸಾಕು ಅಂತ ಹೇಳುವ ತನಕ ಕೃಷ್ಣ ಅಲ್ಲಿಂದ ಕದಲವಲ್ಲ. ಮಧ್ವರ ಮೇಲೆ ಅಷ್ಟು ಪ್ರೀತಿ ಕೃಷ್ಣನಿಗೆ, ಆದ್ದರಿಂದ ಕೃಷ್ಣ ನಿಂತು ಇದನ್ನು ಅನುಸಂಧಾನ ಮಾಡಿಕೊಂಡು ಮಧ್ವರು ನಿಲ್ಲಿಸಿರತಕ್ಕಂತಹ ಪ್ರತಿಮೆ ಇದು. ಮಧ್ವರು ಆಜ್ಞೆ ಮಾಡಿ ಕೃಷ್ಣನನ್ನು ಇದರೊಳಗೆ ಕೂಡಿಸಿದ್ದಾರೆ. ಆದ್ದರಿಂದ ಮಧ್ವರು ಸಾಕು ಹೋಗು ಅಂತ ಹೇಳುವ ತನಕ ಕೃಷ್ಣ ಹೋಗೋಲ್ಲ, ಹೋಗು ಅಂತ ಹೇಳಲಿಕ್ಕೆ ಮಧ್ವರು ಇಲ್ಲ ಅಂತ ಇಷ್ಟು ಚಿಂತನೆ ಮಾಡಿಕೊಂಡು ಆ ನವಗ್ರಹ ಕಿಂಡಿಯಲ್ಲಿ ಮುಂದೆ ನಿಂತರೆ ಕೃಷ್ಣ ನಾನಿದ್ದೇನೆ ಅಂತಾನಂತೆ. ನಿಮ್ಮ ಜೊತೆ ನಾನು ಯಾಕೆ, ನಾನು ಇದ್ದೇನೆ ಅಂತ ನೀನು ಚಿಂತನೆ ಮಾಡಿದ್ಯಲ್ಲ, ನಿನ್ನ ಜೊತೆ ನಾನು ಇದ್ದೇನೆ ಅಂತ ನಾನು ಚಿಂತನೆ ಮಾಡ್ತೇನೆ ಅಂತ. ಅಂತಹ ಕೃಷ್ಣನನ್ನು ನೋಡಿ ವಾದಿರಾಜ ಶ್ರೀಪಾದರಂತ ಇದ್ದಾರೆ, ಏನಪ್ಪ ಇದು ಅಂತಂದರು. ಕೃಷ್ಣ ಅಂದ ಏನೋ ಅಂತಂದ. ವಾದಿರಾಜನಂದರು ಹಾಲಿನ ಕಡಲು ಅಂತಂದರು. ಕೃಷ್ಣನನ್ನು ನೋಡಿಕೊಂಡು, ನಿನ್ನ ನೋಡಿದಾಗ ಹಾಲಿನ ಕಡಲನ್ನು, ಉಪ್ಪಿನ ನೀರಿನ ಕಡಲಲ್ಲ, ಹಾಲಿನ ಕಡಲನ್ನು ನಿನ್ನ ನೋಡಿದಾಗ ಹಾಲಿನ ಕಡಲಿನ ನೆನಪು ಬರ್ತದಪ್ಪ ಅಂದರು. ಏನು ನನಗೂ ಯಾವ ಹಾಲು ಅಂತ ಕೃಷ್ಣ ಕೇಳಿದ. ಈಗ ಅದು ಹೇಳಬೇಕಾಗುತ್ತೆ ಯಾವ ಹಾಲು ಅಂತ. ತೊಟ್ಟೆ ಹಾಲು ಅಥವಾ ಆಕಳಿನ ಹಾಲು? ಆಕಳಿನ ಹಾಲು ಅಂತಂದಾಗ ಅಮೇರಿಕದ ಆಕಳಿನ ಹಾಲು, ಭಾರತದ ಆಕಳಿನ ಹಾಲು? ಯಾಕೆ ಅಮೇರಿಕದ ಆಕಳು ಮಾಂಸ ತಿನ್ನುತ್ತೆ ಅಂತೆ, ನಾಳೆ ಮಾಂಸ ಅಷ್ಟೇ. ಇವತ್ತು ಮಾಂಸವನ್ನು ತಿಂದ ಆಕಳಿನ ಹಾಲನ್ನು ನಾವು ಕುಡಿದದ್ದು, ನಾಳೆ ನಮ್ಮ ಮಾಂಸವನ್ನು ಅದು ತಿನ್ನುತ್ತೆ ಅಷ್ಟೆ. ಅದರಿಂದ ಕೇಳಬೇಕಾಗುತ್ತಾ ಯಾವ ಆಕಳು, ದೇಶಿ ಆಕಳು ವಿದೇಶಿ ಆಕಳು ಅಂತ ಕೇಳಬೇಕಾಗುತ್ತಲ್ಲ. ಹಾಗಾದರೆ ಕೃಷ್ಣ ಅಂದ ವಾದಿರಾಜನಂದರು ನೀನು ದೇಶಿ ಆಕಳಿನ ಹಾಲಿನ ಸಮುದ್ರ ನೀನು ಅಂತಂದರು. ಅಂದರೆ ಶುದ್ಧ ಯಾವ ಹಾಲನ್ನು ಪಾನ ಮಾಡಿದೆವು ಅಂತಂದುಬಿಟ್ಟರೆ ನಮ್ಮ ಜೀವನದಲ್ಲಿ ಆರೋಗ್ಯಕ್ಕೆ ತೊಂದರೆ ಇಲ್ವೋ, ದೈಹಿಕ ಮಾನಸಿಕ ಆರೋಗ್ಯವನ್ನು ಕಾಪಿಡಲಿಕ್ಕಾಗುತ್ತೋ ಅಂತಹ ಹಾಲಿನ ಕಡಲು ನೀನು ಅಂತ ಕೃಷ್ಣನನ್ನು ಚಿಂತನೆ ಮಾಡೋಣ. ಬರೇ ಕೃಷ್ಣ 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 ಇಲ್ಲ ಅಂತಿಲ್ಲ, ಅದಕ್ಕೂ ಫಲ ಇಲ್ಲ ಅಂತ ಹೇಳೋಲ್ಲ. ಆದರೆ ನಮಗೆ ಜೀವನದಲ್ಲಿ ಏನು ಬೇಕು ಅದನ್ನು ಆ ಕೃಷ್ಣನಲ್ಲಿ ಚಿಂತನೆ ಮಾಡಬೇಕು. ಏನು ಬೇಕು ನಮಗೆ ಜೀವನದಲ್ಲಿ? ಒಂದು ಪುಷ್ಟಿ ಬೇಕಾ, ಮಾನಸಿಕ ಪುಷ್ಟಿ ಬೇಕಾ, ದೈಹಿಕ ಆರೋಗ್ಯ ಬೇಕಾ? ಹಾಗಾದರೆ ಕೃಷ್ಣನನ್ನು ಚಿಂತನೆ ಮಾಡುವಾಗ ವಾದಿರಾಜ ಶ್ರೀಪಾದ ನಮಗೆ ಹೇಳಿಕೊಟ್ಟರು, ದೇಶಿ ಹಾಲಿನ ಸಮುದ್ರ ಅಂತ ಚಿಂತನೆ ಮಾಡೋಣ. ಬರೇ ಹಾಲಿನ ಕಡಲು ಅಂತಲ್ಲ, ದೇಶಿ ಆಕಳಿನ, ದೇಶಿ ಹಸುವಿನ ಹಾಲಿನ ಸಮುದ್ರಪ್ಪ ನೀನು ಅಂತ ಚಿಂತನೆ ಮಾಡಿಬಿಟ್ರೆ ಆ ಹಾಲಿಂದ ಏನು ಬರುತ್ತೆ? ಮೊಸರು ಬರುತ್ತಾ, ಬೆಣ್ಣೆ ಬರುತ್ತಾ, ತುಪ್ಪ ಬರುತ್ತಾ? ಆದರೆ ಒಂದು ಹಾಲಿನಿಂದ ಅಷ್ಟೆಲ್ಲ ನಮಗೆ ಸಿಗುತ್ತಲ್ಲ. ಹಾಲು, ಮೊಸರು, ತುಪ್ಪ, ಬೆಣ್ಣೆ, ಇದು ಇಷ್ಟೂ ಕೂಡ ನಿಮ್ಮ ಜೀವನದ ಆರೋಗ್ಯಕ್ಕೆ ವರ್ಧಕ ಅಲ್ವೋ? ಋಷಿಗಳು ದೇವರನ್ನು ಕಂಡ್ರಂತೆ, ಋಷಿಗಳಿಗೆ ಮಂತ್ರ ಹೊಳೀತಿತ್ತಂತೆ, ಋಷಿಗಳಿಗೆ ಮರೆಯುವಿಕೆ ಇರಲಿಲ್ಲ ಅಂತೆ. ಯಾಕೆ? ನಿತ್ಯ ತುಪ್ಪ ತಿಂತಿದ್ರಂತೆ. ಒಂದು ಮಾತುಂಟು, ಘೃತೇನ ವರ್ಧತೆ ಬುದ್ಧಿ ಅಂತ ಹೇಳಿಕೊಂಡು. ನಮ್ಮ ಮಗು ಪೂರ ಪೆದ್ದ, ನಮ್ಮ ಮಗು ಏನು ಬುದ್ಧಿಯೇ ಇಲ್ವಾ, ತಲೆ ಪೂರ ಲದ್ದಿಯೇ ಇರುವುದಾ? ಹಾಗಾದರೆ ದೇಶಿ ಹಸುವಿನ ಹಾಲುಂಟಲ್ಲ, ಆ ಹಾಲಿನಿಂದ ತಯಾರಾಗಿರತಕ್ಕಂಥ ಬೆಣ್ಣೆ, ಅದರ ತುಪ್ಪ ನಮ್ಮ ಮಗುವಿಗೆ ನಿತ್ಯ ಕುಡಿಸಿಕೊಂಡು ಬರೋಣ. ತುಂಬ ಅಲ್ಲ, ಒಮ್ಮೆಲೆ ಬುದ್ಧಿ ಜಾಸ್ತಿ ಆಗಬೇಕು ಅಂತ ಹೇಳಿ ಲೀಟ್ರ್ ಕುಡಿಸೋದಲ್ಲ, ಸ್ವಲ್ಪನೇ ಮಗುವಿಗೆ ಕುಡಿಸಿಕೊಂಡು ಬರೋಣ. ಯಾಕೆ ಬುದ್ಧಿ ಬೆಳೆಯೋಲ್ಲ? ಯಾಕೆ ನಮ್ಮ ಮಗುವಿನ ಬುದ್ಧಿ ಚುರುಕಾಗೋಲ್ಲ? ಯಾಕೆ ಋಷಿಮುನಿಗಳು ಪ್ರತಿ ದಿವಸ ಇಂತಹ ತುಪ್ಪದಿಂದ ಅಗ್ನಿ ಮೂಲಕ ಭಗವಂತನಿಗೆ ಆಹುತಿ ಕೊಟ್ಟು ಅದರಲ್ಲಿ ಉಳಿದಿರತಕ್ಕಂಥ ಶೇಷ ತುಪ್ಪವನ್ನು ಪ್ರತಿ ದಿವಸ ಸ್ವೀಕಾರ ಮಾಡ್ತಿದ್ರಂತೆ. ಆದ್ದರಿಂದ ಒಳ್ಳೆಯ ಬುದ್ಧಿ, ಚೆನ್ನಾಗಿ ದೇವರನ್ನು ತಿಳ್ಕೊಂಡ್ರು, ಋಷಿ ಅಂತ ಹೆಸರಿನಿಂದ ಕರೆಯಲ್ಪಟ್ಟರು. ನಾವು ಈ ದಿವಸ ಗೋತ್ರವನ್ನು ಹೇಳಿ ನಮ್ಮ ಆ ಋಷಿಗಳನ್ನು ಎಣಿಸುವ ಮಾಷ್ಟರ ಮಟ್ಟಿಗೆ ಅವರು ಅಷ್ಟು ಎತ್ತರದಲ್ಲಿ ನಿಂತರು. ನಿತ್ಯ ನಾವು ದೇವರಿಗೆ ಜಪ ಆದಮೇಲೆ ನಮ್ಮ ಗೋತ್ರ ಪ್ರವರ ಅಂತ ಹೇಳಿಕೊಂಡು ನಮಸ್ಕಾರ ಮಾಡಬೇಕಲ್ಲ. ಇಂಥವರ ಗೋತ್ರದಲ್ಲಿ ಬಂದಿದ್ದೇನೆ, ಇಂಥ ಋಷಿಗಳ ಪರಂಪರೆಯಲ್ಲಿ ಬಂದಿದ್ದೇನೆ ಅಂತ ಹೇಳಿಕೊಂಡು ದೇವರಿಗೆ ನಮಸ್ಕಾರ ಮಾಡಬೇಕಲ್ಲ. ಅಷ್ಟು ನಮ್ಮ ಬಾಯಿಂದ ಹೇಳಿಸುವಷ್ಟು ಎತ್ತರಕ್ಕೆ ಬೆಳೆದರು. ಯಾವುದರಿಂದ?
ತುಪ್ಪದಿಂದ. ಆದ್ದರಿಂದ ಈ ಕೃಷ್ಣನನ್ನು ಚಿಂತನೆ ಮಾಡುವಾಗ ಮಹಾರಾಯ ಹಾಲಿನ ಕಡಲು ಅಂತ ಚಿಂತನೆ ಮಾಡೋಣ. ಆವಾಗ ಅದರಿಂದ ಹಾಲಿನಿಂದ ಬರಬೇಕಾದ್ದೆಲ್ಲ ಬರುವಂತೆ ನಮಗೆ ಎಲ್ಲ ರೀತಿಯ ದೈಹಿಕ ಮತ್ತು ಮಾನಸಿಕ ಎರಡೂ ರೀತಿಯಾಗಿರತಕ್ಕಂಥ ಆರೋಗ್ಯವನ್ನು ಕೊಡತಕ್ಕಂಥದ್ದು ಉಡುಪಿ ಕೃಷ್ಣನೆಂಬ ಹಾಲು. ಆ ದೃಷ್ಟಿಯಿಂದ ವಾದಿರಾಜ ಶ್ರೀಪಾದರಂತಾರೆ ಶ್ರೀಕೃಷ್ಣ ದುಗ್ಧ ಅಂಬುದಿಹಿ ಅಂತಂದರು. ಬರೇ ಕೃಷ್ಣಾಂಬುದಿ ಕೃಷ್ಣಾಂಬುದಿ ಅಂತ ಅಲ್ಲ ಅಂತೆ, ಜೊತೆಯಲ್ಲಿ ಶ್ರೀಕಾರ ಹಾಕಬೇಕಂತೆ. ಯಾಕೆ ಲಕ್ಷ್ಮಿ ಜೊತೆಯಲ್ಲೇ ಇದ್ದಾಳೆ. ನೀವು ಕಡಗೋಲು ನೋಡಿರ್ಬೋದು ಕೃಷ್ಣನ ಕೈಯಲ್ಲಿ. ಯಾವ ಕೈಯಲ್ಲಿ? ಅದಿನ್ನು ನೋಡಬೇಕಷ್ಟೇ ಅಂತಾರೆ, ಸುಮ್ಮನೆ ತಮಾಷೆಗೆ ಹೇಳಿದೆ. ಬಲಗೈಯಲ್ಲಿ, ಕೃಷ್ಣನ ಬಲಗೈಯಲ್ಲಿ ಕಡಗೋಲು ನೋಡಿರ್ಬೋದು. ಎಡಕೈಯಲ್ಲಿ ಹಗ್ಗ ಹಿಡ್ಕೊಂಡಿದ್ದಾನೆ, ಬಲಗೈಯಲ್ಲಿ ಕಡಗೋಲು ಹಿಡ್ಕೊಂಡಿದ್ದಾನೆ. ಕಡಗೋಲಿನ ಕೈ ಹೀಗಿರುತ್ತೆ ತಾನೆ, ಅಲ್ಲೇ ಮೇಲೆ ನಿಮಗೊಂದು ಚಕ್ರದಂತೆ ಕಾಣಿಸ್ತದೆ. ಸರಿ ಗಮನಿಟ್ಟು ನೋಡಿ, ಒಂದು ಚಕ್ರದಂತೆ ಕಾಣಿಸ್ತದೆ. ಸುಮಾರು ಜನ ಅದನ್ನು ನೋಡಿ ಕಿಟಿಕಿಯಲ್ಲಿ ಹೇಳುವುದನ್ನು ಒಳಗೆ ನಾನು ಕೇಳಿಸಿಕೊಂಡಿದ್ದೆ, ಇವತ್ತು ಚಕ್ರಧಾರಿ ಕೃಷ್ಣ ಅಂತ ಹೇಳಿಕೊಂಡು. ಅದಕ್ಕೆ ಸರಿಯಾಗಿ ಅದು ಉರುಟಾಗಿಯೇ ಉಂಟು, ಚಕ್ರದಂತೆ ಉಂಟು. ಈ ಕೈಯ ಮೇಲ್ಬದಿಯಲ್ಲಿ ಉಂಟು. ಏನದು? ಅದನ್ನು ಲಕ್ಷ್ಮೀ ಪದಕ. ಅದರ ಮಧ್ಯದಲ್ಲಿ ಲಕ್ಷ್ಮಿಯ ಚಿತ್ರ ಇದೆ, ಲಕ್ಷ್ಮೀ ಪದಕ. ಏನು ಲಕ್ಷ್ಮೀ ಪದಕ? ಶ್ರೀವತ್ಸ ಚಿಹ್ನೆ ಅಂತ ಅರ್ಥ. ನಾವು ಕೃಷ್ಣನನ್ನು ನೋಡುವಾಗ ಬರೇ ಕೃಷ್ಣ ಎಷ್ಟೇ ಬಾಲಕ ಆಗಲಿ, ಎಷ್ಟೇ ವೃದ್ಧನಾಗಲಿ, ಲಕ್ಷ್ಮಿಯನ್ನು ಬಿಟ್ಟು ಕೃಷ್ಣ ಇರೋಲ್ಲ. ಕೃಷ್ಣ ಹೋದಲ್ಲೆಲ್ಲ ನಾನು ಬರ್ತೇನೆ, ನಾನೂ ಬರ್ತೇನೆ ಅಂತ ಹೇಳ್ತಾ ಇದ್ದವಳು. ಅಲ್ಲಿಂದ ನಮ್ಮ ಲೋಕದಲ್ಲಿಯೂ ಚಾಲ್ತಿಗೆ ಬಂದದ್ದು. ಇವ ಹೊರಟ ಅಂತಂದರೆ ಸಾಕು, ನಾನೂ ಬರಲೋ ಅಂತ. ಕೆಲವರು ನಾನೂ ಬರಲೋ ಅಂತ, ಇನ್ನು ಕೆಲವರು ಎತ್ತ ಹೊರಟ್ರಿ ಅಂತ. ಒಳ್ಳೆ ಲಕ್ಷಣ ಯಾವುದು? ಎತ್ತ ಹೊರಟ್ರಿ ಅಂತ ಕೇಳೋದು. ಕೇಳಬಾರ್ದು ಅಂತುಂಟಲ್ಲ. ಅಂತೂ ಪತಿ ಹೋದಾಗ ಪತಿಯ ಜೊತೆ ನಮ್ಮ ದಂಪತಿಗಳು ಹೋಗುವುದು ಅಂತಲೇ ಕ್ರಮ ತಾನೆ. ಅದನ್ನು ರುಕ್ಮಿಣಿ ಕೃಷ್ಣರು ಸಮಾಜಕ್ಕೆ ತೋರಿಸಿಕೊಟ್ಟವರಂತೆ. ಆದ್ದರಿಂದ ಏನಿದು? ಅದರಲ್ಲಿ ಕೃಷ್ಣನನ್ನು ಚಿಂತನೆ ಮಾಡುವಾಗ, ಆ ಪ್ರತಿಮೆಯಲ್ಲಿ ಕೃಷ್ಣನನ್ನು ಚಿಂತನೆ ಮಾಡುವಾಗ ಬಲಕೈಯ ಮೇಲ್ಬದಿಯಲ್ಲಿ ಏನು ಉರುಟಾಗಿ ಉಂಟು, ಅದರದ್ದು ಲಕ್ಷ್ಮೀ ಪದಕ, ಶ್ರೀವತ್ಸ ಚಿಹ್ನೆ, ಕೃಷ್ಣನ ಜೊತೆಗೆ ಲಕ್ಷ್ಮಿ ಇದ್ದಾಳೆ ಅಂತ ಹೇಳಿಕೊಂಡು ಅನುಸಂಧಾನ ಮಾಡುವುದೇ ಶ್ರೀಕೃಷ್ಣ. ಶ್ರೀಕೃಷ್ಣ ಶ್ರೀಗಳವರು ಮೊನ್ನೆ ನಮಗೆ ಉಪದೇಶ ಕೊಟ್ಟರು. ಸ್ವಾಮಿ ಶ್ರೀಕೃಷ್ಣಾಯ ನಮಃ ಅಂತೇಳಿ ಮಂತ್ರೋಪದೇಶ ಕೊಟ್ಟರು. 1000 ಬಾರಿ ಇದೇ ಜಾಗದಲ್ಲಿ ನಮ್ಮಿಂದ ಹೇಳಿಸಿದ್ರು. ಏನು? ಶ್ರೀಕೃಷ್ಣ, ಲಕ್ಷ್ಮಿಯಿಂದ ಕೂಡಿದ ನಾರಾಯಣನೇ ಅಂತದರ ಅರ್ಥ ತಾನೆ. ವಾದಿರಾಜ ಶ್ರೀಪಾದ ಶ್ರೀಕೃಷ್ಣ ದುಗ್ಧಾಂಬುದಿ. ವ್ಯಾಸರಾಜರ ಹಾಡುಗಳು ಕೇಳಿ ನೋಡಿ, ಅವರ ಅಂಕಿತ ಏನು? ವಾದಿರಾಜರದ್ದು ಹಯವದನ ಅಂತ ಅಂಕಿತ, ವ್ಯಾಸರಾಜರ ಅಂಕಿತ ಏನು? ಶ್ರೀಕೃಷ್ಣ ಅಂತ ಅಂಕಿತ, ಹೊರತು ಕೃಷ್ಣ ಅಂತ ಇಷ್ಟೇ ಅಂಕಿತ ಅಲ್ಲ. ಜಗದೋದ್ಧಾರಕ ನಮ್ಮ ಉಡುಪಿಯ ಶ್ರೀಕೃಷ್ಣ, ಕೃಷ್ಣಾನಿ ಬೇಗಾನೆ ಬಾರೋ. ಆದರೆ ಆ ರೀತಿಯಲ್ಲಿ ಲಕ್ಷ್ಮಿಯಿಂದ ಕೂಡಿದ ಕೃಷ್ಣನ್ನೇ ನೋಡಬೇಕು, ಹೊರತು ರಾಮಚಂದ್ರ ಕಾಡಿಗೆ ಹೋದಾಗ ಹೌದ್ರಿ ಸೀತೆ ಇಲ್ಲವೇ ಇಲ್ಲ ಅಂತೆ, ಪಾಪ ರಾಮ ಒಬ್ಬನೇ ಇದ್ದಾನೆ ಅಂತೆ ಅಂತ ಚಿಂತನೆ ಮಾಡಿದರೆ ಸಾಕು, ನಾಳೆ ನಮ್ಮ ಸೀತೆಯನ್ನು ರಾವಣ ಅಪಹರಿಸಿಬಿಟ್ಟಾನು. ಅದಕ್ಕಂದ್ರು ಎಂದೂ ಕೂಡ ಸೀತಾರಾಮರಿಗೆ ವಿಯೋಗ ಇಲ್ಲ ಅಂತಲೇ ಚಿಂತನೆ. ಆವಾಗ ಎಂದೂ ಕೂಡ ನಮ್ಮ ಪತ್ನಿಯಿಂದ ನಮಗೆ ವಿಯೋಗ ಇಲ್ಲ. ಇದೊಂದು ಸಾಮಾನ್ಯವಾದ್ದು, ಲೌಕಿಕವಾದ್ದು. ಆಧ್ಯಾತ್ಮಿಕವಾಗಿ ಹೇಳಬೇಕಾ? ನಮ್ಮ ಹೆಂಡತಿ ಯಾರು ಗೊತ್ತಾ? 4 ಅಕ್ಷರಗಳೇ ನಮ್ಮ ಹೆಂಡತಿ. ಏನೋ ಗುರು ಮುಖದಿಂದ 4 ಅಕ್ಷರ ಕೇಳಿರ್ತೇವಲ್ಲ, ಅದಕ್ಕೆ ಸರಸ್ವತಿ ಅಂತ ಹೆಸರು ತಾನೆ. ನಾವು ಸಂಪಾದನೆ ಮಾಡಿದಂಥ ವಿದ್ಯೆಗೆ ಸರಸ್ವತಿ ಅಂತ ಹೆಸರು ತಾನೆ, ವಿದ್ಯಾ ಅಂತ ಹೆಸರು ತಾನೆ, ಸರಸ್ವತಿ ಅಂತ ಹೆಸರು ತಾನೆ. ಸರಸ್ವತಿ ಹೆಣ್ಣಲ್ವೋ? ನಾವು ಸಂಪಾದನೆ ಮಾಡಿದ್ದಲ್ವೋ? ಆ ಹೆಂಡತಿಯನ್ನು ನಾವೇ ಸಂಪಾದನೆ ಮಾಡಿದಲ್ವೋ ಗುರುಮುಖದಿಂದ? ಗುರುಗಳೇ ನಮಗೆ ಕೊಟ್ಟದ್ದಲ್ವೋ ಆ ಹೆಂಡತಿಯನ್ನು? ನಮ್ಮ ಕಾಯಿಲೇನು ಗೊತ್ತಾ? ಏನ್ರಿ, ಪಾಠ ಹೇಳುವಾಗ ಚೆನ್ನಾಗಿ ಅರ್ಥ ಆಗುತ್ತೆ, ಮತ್ತು ತಲೆಯಲ್ಲಿ ನಿಲ್ಲೋದೇ ಇಲ್ಲ. ಅವಳು ಎಲ್ಲಿ ಹೋಗ್ತಾಳೆ ಅಂತಲೇ ಗೊತ್ತಾಗೋರು. ಹೇಳಿ ಆದರೂ ಹೋಗಬಾರ್ದ? ನಮ್ಮಲ್ಲಿದ್ದಂಥ ವಿದ್ಯೆ ನಮ್ಮನ್ನು ಬಿಟ್ಟು ಹೋಗುವಾಗ ನಮ್ಮ ಹತ್ರ ಹೇಳುವುದೂ ಇಲ್ಲ. ನಾವು ರಾತ್ರಿ ಮಲಗಿ ಬೆಳಗ್ಗೆ ಎದ್ದಾಗ ನಿನ್ನೆ ಓದಿದ್ದು ಗೋಯಿಂದ, ಅವಳು ರಾತ್ರಿಯಲ್ಲೇ ಹೋಗಿಬಿಟ್ಟಿದ್ದಳು. ಎಲ್ಲಿಗೆ ಅಂತಲೇ ಗೊತ್ತಿಲ್ಲ. ಎಲ್ಲಿಗೆ? ಗುರುಗಳ ಮುಖಕ್ಕೆ, ಮತ್ತೆಲ್ಲಿಗೆ? ಹಾಗಾದರೆ
ಇವನನ್ನು ಶ್ರೀಕೃಷ್ಣ 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 ಅಂತ ನಿತ್ಯ ಚಿಂತೆ, ಬರೇ ಕೃಷ್ಣ 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 ಅಂತಲ್ಲ, ಶ್ರೀಕೃಷ್ಣ 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 ಅಂತ ಚಿಂತನೆ ಮಾಡೋಣ. ಆವಾಗ ನಾವು ಓದಿದ ನಮ್ಮಲ್ಲಿರತಕ್ಕಂತಹ ಸರಸ್ವತಿ ಎನ್ನತಕ್ಕಂತಹ ವಿದ್ಯೆ ಎನ್ನತಕ್ಕಂತಹ ಹೆಂಡತಿ ನಮ್ಮನ್ನು ಬಿಟ್ಟು ಹೋಗುವುದೇ ಇಲ್ಲ, ಮರೆಯುವಿಕೆ ಎನ್ನತಕ್ಕಂಥದ್ದು ಬರುವುದೇ ಇಲ್ಲ. ಆ ದೃಷ್ಟಿಯಲ್ಲಿ ವಾದಿರಾಜ ಶ್ರೀಪಾದರು ಕೃಷ್ಣನನ್ನು ನೋಡುವಾಗ ಶ್ರೀಕೃಷ್ಣ ದುಗ್ಧ ಅಂಬುದಿಹಿ, ದುಗ್ಧ ಅಂದರೆ ಹಾಲು, ಅಂಬುದಿ ಅಂದರೆ ಸಮುದ್ರ, ಶ್ರೀಕೃಷ್ಣನೆಂಬ ಹಾಲಿನ ಸಮುದ್ರ ಅಂಥೇಳಿ ಹೊಗಳ್ತಾ ಇದ್ದಾರೆ ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ನಾಳೆ ಸಾಯಂಕಾಲ 6 ಗಂಟೆಗೆ ಪುನಃ ಸೇರೋಣ.